ವೆಲ್ಕಮ್ ಟು ಬಯೋ ಸ್ಟಡೀಸ್. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ಸ್ಟಡಿ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಓದಿದ್ದಾಯಿತು. ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ವೆರಿ ಇಂಪಾರ್ಟೆಂಟ್ ಆ ವಿಡಿಯೋ. ಅದು ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂದರೆ ಈ ಚಾಪ್ಟರೇ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ದೆನ್ 3 ಎಕ್ಸ್ಪೆರಿಮೆಂಟನ್ನು ಓದಿದ್ದೀವಿ. ಯಾವ್ಯಾವುದು? ಗ್ರಿಫಿತ್ ಎಕ್ಸ್ಪೆರಿಮೆಂಟ್, ಅವ್ರಿ, ಮ್ಯಾಕ್ಲಿಯೋಡ್ ಆ್ಯಂಡ್ ಮೆಕಾರ್ಥಿ ಎಕ್ಸ್ಪೆರಿಮೆಂಟ್, ಹರ್ಷಿ ಆ್ಯಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಈ 3 ಎಕ್ಸ್ಪೆರಿಮೆಂಟಿಂದ DNA ಜೆನೆಟಿಕ್ ಮಟೀರಿಯಲ್ಲು ಅಂತ ಪ್ರೂವ್ ಆಯಿತು. ಅದಾದಮೇಲೆ 1953ನಲ್ಲಿ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ಕು DNA ಸ್ಟ್ರಕ್ಚರನ್ನು, ಡಬಲ್ ಹೆಲಿಕಲ್ ಮಾಡೆಲನ್ನು ಪ್ರಪೋಸ್ ಮಾಡಿದರು. ಅದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ವಿ. ನಾವು ಕಮಿಂಗ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಪ್ಯಾಕೇಜಿಂಗ್ ಆಫ್ DNA, ಪ್ಯಾಕೇಜಿಂಗ್ ಆಫ್ DNA ಯಾಕೆ ಕಾನ್ಸೆಪ್ಟ್ ಬಂತು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಮಗೆ ಗೊತ್ತಿರೋ ಪ್ರಕಾರ ಪ್ರೊಕ್ಯಾರಿಯೋಟ್ಸ್ನಲ್ಲೂ DNA ಇದೆ, ಯುಕ್ಯಾರಿಯೋಟ್ಸ್ನಲ್ಲೂ DNA ಇದೆ. ಓಕೆ, ಪ್ರೀವಿಯಸ್ ವಿಡಿಯೋ ಎಂಡ್ ಮಾಡಬೇಕಾದ್ರೆ ನಾನೊಂದು ಪಾಯಿಂಟ್ ಹೇಳಿದ್ದೆ. ಪ್ರೊಕ್ಯಾರಿಯೋಟ್ಸ್ದ DNA ಎಷ್ಟು ಬೇಸ್ ಪೇರ್ಸ್ ಇರ್ತವೆ, ಯುಕ್ಯಾರಿಯೋಟ್ಸ್ನಲ್ಲಿ ಎಷ್ಟು ಬೇಸ್ ಪೇರ್ಸ್ ಇರ್ತವೆ ಅಂತ. ಸೊ ಇಫ್ ಯು ಟೇಕ್ ಪ್ರೊಕ್ಯಾರಿಯೋಟ್ಸ್, ಸೊ ಪ್ರೊಕ್ಯಾರಿಯೋಟ್ಸ್ ಅಂದರೆ ಯಾವುದೋ ಒಂದು, ನೀವು ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಸೆಲ್ಸನ್ನು ತಗೊಂಡ್ರೆ ಟೋಟಲ್ ಆಗಿ ಅಲ್ಲಿ 4 × 10⁶ ಬೇಸ್ ಪೇರ್ಸು ಇರ್ತವೆ ಅಂತ. ಸೊ ಅದರ ಅರ್ಥ ಏನಾಯಿತು? ಒಂದು ಪ್ರೊಕ್ಯಾರಿಯೋಟ್ ಸೆಲ್ಲನ್ನು ತಗೊಂಡ್ರೆ ಅದ್ರ ಒಳಗಡೆ ನಾವೇನು ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಲ್ಲ, ಆ ಪೂರ್ತಿ DNA ಎಷ್ಟು ಬೇಸ್ ಪೇರ್ಸ್ ಇರ್ತವೆ? ಅಷ್ಟು 4 × 10⁶. ಹಾಗಾದರೆ DNA ಲೆಂತ್ ಎಷ್ಟಾಯಿತು? ರಿಮೆಂಬರ್, ಎಕ್ಸಾಮಲ್ಲಿ ಕೇಳ್ಬೋದು, ಇಷ್ಟು ಬೇಸ್ ಪೇರ್ಸ್ ಇದ್ದರೆ DNA ಲೆಂತು ಎಷ್ಟಿರುತ್ತೆ? ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ಕಲ್ತಿದ್ವಿ ಅಂದರೆ, ಒಂದು ಕಂಪ್ಲೀಟ್ ಕಾಯಿಲ್ ಆಗಲಿಕ್ಕೆ 10 ಬೇಸ್ ಪೇರ್ಸ್ ಬೇಕಾಗುತ್ತೆ. ಒಂದೊಂದು ಬೇಸ್ ಪೇರ್ಸ್ ಮಧ್ಯ 3.4 ಆಮ್ಸ್ಟ್ರಾಂಗ್ನಷ್ಟು ಡಿಸ್ಟೆನ್ಸ್ ಇರುತ್ತೆ DNAದು ಅಂತ ನಾವು ಕಲ್ತಿದ್ದೀವಿ. ಸೊ ಈ ವ್ಯಾಲ್ಯೂವನ್ನು ಇಟ್ಕೊಂಡು ನಾವು ಇದನ್ನ ಕಂಡುಹಿಡಿಬೋದು. ಏನು ಕಂಡುಹಿಡಿಬೇಕು ನಾವಿಲ್ಲಿ? ಟೋಟಲ್ ಆಗಿ DNA ಲೆಂತ್ ಒಂದು ಸೆಲ್ನಲ್ಲಿ ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕು. ಕರೆಕ್ಟಾ? ಹೆಂಗೆ ಕಂಡುಹಿಡಿಯೋಣ? ಇವಾಗ 3.4 ಆಮ್ಸ್ಟ್ರಾಂಗನ್ನು ನಾವು ಫಸ್ಟು ಮೀಟರ್ಗೆ ಕನ್ವರ್ಟ್ ಮಾಡೋಣ. ಹೆಂಗೆ ಕನ್ವರ್ಟ್ ಮಾಡ್ಬೋದು? 1 ಆಮ್ಸ್ಟ್ರಾಂಗ್ ಅಂದರೆ, ನೆನ್ಪಿಟ್ಕೊಳ್ಳಿ ಇದನ್ನ, 1 ಆಮ್ಸ್ಟ್ರಾಂಗ್ ಅಂತಂದರೆ 0.1 ನ್ಯಾನೋಮೀಟರ್. 0.1 ನ್ಯಾನೋ ಅಂದರೆ ಎಷ್ಟು? 9, ಹೌದಾ? 0.1 × 10⁻⁹ ಮೀಟರ್ ಅಂತ ಅರ್ಥ. ಸೊ ಈ 3.4 ಆಮ್ಸ್ಟ್ರಾಂಗ್ ಇದೆಯಲ್ಲ, ಫಸ್ಟ್ ಇದನ್ನ ನಾವು ಮೀಟರ್ನಲ್ಲಿ ಕನ್ವರ್ಟ್ ಮಾಡೋಣ. ಹೆಂಗೆ ಕನ್ವರ್ಟ್ ಮಾಡ್ತೀರಾ ಇವಾಗ? 3.4 × 0.1 × 10⁻⁹ ಮೀಟರ್. ಇದು ಸೇಮ್ ಕನ್ವರ್ಷನ್. ಸೊ ಇಲ್ಲಿ 0.1 ಅಂದರೆ ಹಿಂದಕ್ಕೆ ಬರಬೇಕಲ್ಲ. ಸೊ ಇದ್ರ ಹಿಂದಕ್ಕೆ ಬಂದರೆ 0.34 × 10⁻⁹ ಮೀಟರ್ ಅಂತ ಆಯಿತು. ಸೊ 3.4 ಆಮ್ಸ್ಟ್ರಾಂಗ್ ನಮ್ದು ವ್ಯಾಲ್ಯೂ ಇತ್ತಲ್ಲ, ಒಂದು ಬೇಸ್ ಪೇರಿಂದ ಇನ್ನೊಂದು ಬೇಸ್ ಪೇರಿಗೆ. ಇವಾಗ ಇದು ಒಂದು ಬೇಸ್ ಪೇರ್. ಓಕೆ, ನೆಕ್ಸ್ಟು ಸಿ ಇದೆ ಅಂತ ಅನ್ಕೊಳ್ಳಿ, ಇದು ಒಂದು ಬೇಸ್ ಪೇರ್. ಸೊ ಈ ಎರಡು ಬೇಸ್ ಪೇರ್ಗಳ ಮಧ್ಯ ಎಷ್ಟಿದೆ ಡಿಸ್ಟೆನ್ಸ್? ನಮಗೆ 3.4 ಆಮ್ಸ್ಟ್ರಾಂಗು ಅನ್ಬೋದು, ಅಥವಾ 0.34 × 10⁻⁹ ಮೀಟರ್ ಅಂತಲೂ ಅನ್ಬೋದು. ಸೊ ಎರಡು ಬೇಸ್ ಪೇರ್ಸ್ ಇದ್ರೆ DNA ಇಷ್ಟು ಲೆಂತ್ ಇರುತ್ತೆ. ಹಾಗಾದರೆ ಇಷ್ಟು ಬೇಸ್ ಪೇರ್ಸಿಗೆ ಎಷ್ಟು ಲೆಂತ್ ಆಯಿತು? ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ನು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಲ್ಕುಲೇಷನ್ ವಿಲ್ ಬಿ 4 × 10⁶ ಇದನ್ನು ಹಾಕ್ಬಿಡಿ, 0.34 × 10⁻⁹ ಮೀಟರ್. ಸೊ ಇದನ್ನ ಫಸ್ಟ್ 4 × 0.34 ಎಷ್ಟಾಗುತ್ತೆ? ಇದು ಹೆಚ್ಚು ಕಡಿಮೆ 1.36 × 10⁶ × 10⁻⁹ ಮೀಟರ್, ವಿಚ್ ಇಸ್ ಈಕ್ವಲ್ ಟು 1.36 ಇಲ್ಲಿ -9 ಇದೆ, 6 ಇದೆ, ಅಂದರೆ 10⁻³ ಆಯಿತು. 9 - 6 ಮೀಟರ್. 10⁻³ ಅಂತಂದರೆ ಎಷ್ಟು? 1 ಮಿಲಿಮೀಟರ್ ಇದ್ದಂಗೆ, ಮಿಲಿಮೀಟರ್. ಸೊ ಟೋಟಲ್ ಆಗಿ ಒಂದು ಪ್ರೊಕ್ಯಾರಿಯೋಟ್ ಸೆಲ್ನಲ್ಲಿ DNA ಎಷ್ಟು ಲೆಂತ್ ಇರುತ್ತೆ? 1.36 ಮಿಲಿಮೀಟರ್ನಷ್ಟು ಲೆಂತ್ ಇರುತ್ತೆ. ಅದನ್ನೇ ನಾವು ಯುಕ್ಯಾರಿಯೋಟ್ಸನ್ನು ತಗೊಂಡ್ರೆ, ನಮ್ಮ ಬಾಡಿ ಸೆಲ್ಸನ್ನು ತಗೊಂಡ್ರೆ ಯುಕ್ಯಾರಿಯೋಟ್ಸ್. ಓಕೆ, ಯುಕ್ಯಾರಿಯೋಟ್ಸ್ನಲ್ಲಿ ಎಷ್ಟು ಬೇಸ್ ಪೇರ್ಸ್ ಹೇಳಿದ್ದೆ ನಾನು? 6.6 ಬಿಲಿಯನ್, ಅಂದರೆ 10⁹ ಬೇಸ್ ಪೇರ್ಸ್ ಇರ್ತವೆ. ಮತ್ತೆ ನಿನ್ನೆ 3.3 ಹೇಳ್ದಂಗಿತ್ತಲ್ಲ, 3.3 ಹೆಪ್ಲಾಯ್ಡ್ ಸೆಲ್ಸ್ನಲ್ಲಿ. ನಮ್ಮ ಬಾಡಿ ಒಳಗಡೆ ಹೆಪ್ಲಾಯ್ಡ್ ಸೆಲ್ಸ್ ಎಲ್ಲಿರ್ತವೆ? ಲಿಂಗಾಣುಗಳಲ್ಲಿ, ಗ್ಯಾಮೆಟ್ಸು ಅಂದರೆ ಸ್ಪರ್ಮ್ ಮತ್ತು ಓವಮ್ನಲ್ಲಿ. ಸೊ ಹೆಪ್ಲಾಯ್ಡ್ ಸೆಲ್ಸ್ನಲ್ಲಿ 3.3 ಬಿಲಿಯನ್ ಬೇಸ್ ಪೇರ್ಸ್ ಆದರೆ
ಡಿಪ್ಲಾಯ್ಡ್ ಸೆಲ್ಸ್ ಅಂದ್ರೆ ಏನು? 2 ಸೆಟ್ ಆಫ್ ಕ್ರೋಮೋಸೋಮ್ ಅಂದ್ರೆ ಇದು ಡಬಲ್ 6.6 ಬಿಲಿಯನ್ ಬೇಸ್ ಪೇರ್ಸ್ ಅಂತ ಅರ್ಥ. ಸೊ ನಾನು ತಗೊಂಡಿದ್ದು ಇಲ್ಲಿ ಡಿಪ್ಲಾಯ್ಡ್ ಸೆಲ್ ಅನ್ನ, ನೀವು ಹೆಪ್ಲಾಯ್ಡ್ ಸೆಲ್ ತಗೋಬಹುದು, ಏನು ತಪ್ಪಿಲ್ಲ. ಬಟ್ ನಮಗೆ ಮೆಜಾರಿಟಿ ಆಫ್ ದ ಸೆಲ್ ಸೊಮ್ಯಾಟಿಕ್ ಸೆಲ್ಸ್ ಇರ್ತವೆ ಡಿಪ್ಲಾಯ್ಡ್. ಸೊ ಐ ಹ್ಯಾವ್ ಟೇಕನ್ ದ ಡಿಪ್ಲಾಯ್ಡ್ ನಂಬರ್. ಸೊ ನಮ್ದು ಒಂದು ಸೆಲ್ ಅಲ್ಲಿ, ಇವಾಗ ಸ್ಕಿನ್ ನ ತಗೊಳ್ಳಿ, ಸ್ಕಿನ್ ಸೆಲ್ ಅನ್ನ ತಗೊಳ್ಳಿ, ಆ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ನಲ್ಲಿ ಇರುವಂತಹ DNA ನ ತಗೊಳ್ಳಿ. ಸೊ ಆ DNA ನಲ್ಲಿ ಟೋಟಲ್ ನಮಗೆ ಇಷ್ಟು ಬೇಸ್ ಪೇರ್ಸ್ ಇದಾವೆ. ಹಾಗಾದ್ರೆ ಆ DNA ಉದ್ದ ಎಷ್ಟಾಯ್ತು? ಜಸ್ಟ್ ವಿಲ್ ಕ್ಯಾಲ್ಕುಲೇಟ್ ಅಗೇನ್ ಸೇಮ್ 6.6 into 10⁹ into ಈ ವ್ಯಾಲ್ಯೂ. ಯಾಕೆ ಈ ವ್ಯಾಲ್ಯೂ? ಇದನ್ನಾದ್ರೂ ತಗೊಳ್ಳಿ, ಇದನ್ನಾದ್ರೂ ತಗೊಳ್ಳಿ. ಇದನ್ನ ತಗೊಂಡ್ರೆ ಆಮ್ಸ್ಟ್ರಾಂಗ್ ಅಂತ ಬರೀರಿ, ಇದನ್ನ ತಗೊಂಡ್ರೆ ಮೀಟರ್ ನಲ್ಲಿ ಕನ್ವರ್ಟ್ ಮಾಡಿದಿರಿ ಅಂತ ಅರ್ಥ. ಸೊ ಬೆಟರ್ ವಿ ವಿಲ್ ಟೇಕ್ ದಿಸ್ 0.34 into 10⁻⁹ ಮೀಟರ್. 10⁻⁹ 10⁻�9 ಸಿಂಪಲ್, ಇಲ್ಲಿ ಕ್ಯಾನ್ಸಲ್ ಆಗೋಯ್ತು. 6.6 into 0.34 ಎಷ್ಟು ಬರುತ್ತೆ? 2.2 ಮೀಟರ್. ಮೀಟರ್ ನಲ್ಲಿ ಬರಿತಾ ಇದ್ದೀವಿ. ಸೊ ನಮ್ಮ ಪ್ರತಿಯೊಂದು ಸೆಲ್ಸ್ ಒಳಗಡೆ 2.2 ಮೀಟರ್ನಷ್ಟು DNA ಇದೆ. ಪ್ರೊಕ್ಯಾರಿಯೋಟ್ಸ್ ನಲ್ಲಿ 1.36 ಮಿಲಿಮೀಟರ್ ಅಷ್ಟು ಚಿಕ್ಕದಾದಂತಹ DNA ಇದೆ. ನೆಕ್ಸ್ಟ್ ಕ್ವಶನ್, ಸೆಲ್ಸ್ಗಳಲ್ಲಿ DNA ಎಲ್ಲಿದೆ? ಪ್ರೊಕ್ಯಾರಿಯೋಟ್ಸ್ ನ ತಗೊಂಡ್ರೆ ಅಲ್ಲಿ ನ್ಯೂಕ್ಲಿಯಸ್ ಅಂತ ಇರೋದಿಲ್ಲ, ಸೈಟೋಪ್ಲಾಸಮ್ ನಲ್ಲಿ ಫ್ರೀ ಆಗಿ ಇಲ್ಲಿ DNA ಮೂವ್ ಆಗ್ತಾ ಇರುತ್ತೆ. ಸೊ DNA ಎಷ್ಟೇ ಉದ್ದ ಇದ್ರೂ ಅಲ್ಲಿ ಯಾವುದೋ ಒಂದು ಕಂಪಾರ್ಟ್ಮೆಂಟ್ ಅಂತಿಲ್ಲ ಇರ್ಲಿಕ್ಕೆ, ಅದು ಫ್ರೀ ಆಗಿ ಎಲ್ಲಿ ಬೇಕೋ ಅಲ್ಲಿ ನ್ಯೂಕ್ಲಿಯಸ್ ನಲ್ಲಿ ಅದು ಸೈಟೋಪ್ಲಾಸಮ್ ನಲ್ಲಿ ಮೂವ್ ಆಗ್ತಾ ಇರುತ್ತೆ. ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್, ಲಿಸನ್, ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ಇಷ್ಟು 1.36 ಮಿಲಿಮೀಟರ್ ಅಂತಹ ಏನು DNA ಇದೆ, that DNA with the help of some basic proteins, okay, it will form the nucleoid. ನೆನಪಿದೆಯಾ ನ್ಯೂಕ್ಲಿಯೈಡ್ ವರ್ಡ್? ಇದೇ ಸ್ಟ್ರಕ್ಚರ್ಗೆ ನಾವು ನ್ಯೂಕ್ಲಿಯೈಡ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು 1.36 ಮಿಲಿಮೀಟರ್ನಷ್ಟು DNA ಕೆಲವೊಂದು ಪ್ರೋಟೀನ್ಸ್ಗಳ ಜೊತೆ ಸೇರಿಕೊಂಡು ಈ ರೀತಿ ಟರ್ನ್ ಆಗಿ ಒಂದು ನ್ಯೂಕ್ಲಿಯೈಡ್ ಅನ್ನುವಂತಹ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡಿ ಸೈಟೋಪ್ಲಾಸಮ್ ಒಳಗಡೆ ಮೂವ್ ಆಗ್ತಾ ಇರುತ್ತೆ. ಬಟ್ ನಮ್ಮ ಬಾಡಿನ ತಗೊಂಡ್ರಿ, ನಮ್ಮ ಬಾಡಿ ಒಳಗಡೆ ಫಸ್ಟ್ ಒಂದು ಸೆಲ್ ಇರಬೇಕು, ಆ ಸೆಲ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಇರಬೇಕು, ಆ ನ್ಯೂಕ್ಲಿಯಸ್ ಒಳಗಡೆ ನಮ್ದು 2.2 ಮೀಟರ್ನಷ್ಟು DNA ಇರಬೇಕು. ಬಟ್ ನಮ್ದು ನ್ಯೂಕ್ಲಿಯಸ್ ಎಷ್ಟಿದೆ ಅಂತಂದ್ರೆ 10⁻⁻6 ಮೀಟರ್. ನೋಡಿ, ಇಷ್ಟು ಉದ್ದ DNA ಇದೆ, ಇದು 2.2 ಮೀಟರ್ DNA. ಅದನ್ನ ನೀವು ಇಷ್ಟು ಚಿಕ್ಕದಾದಂತಹ 10⁻⁻6 ಮೀಟರ್ ನಮ್ದು ನ್ಯೂಕ್ಲಿಯಸ್ ಇರೋದು. ಸೊ ಇಷ್ಟು ಚಿಕ್ಕದಾದಂತಹ ನ್ಯೂಕ್ಲಿಯಸ್ ನಲ್ಲಿ ಇಷ್ಟು ಉದ್ದವಾಗಿರುವಂತಹ DNA ನ ಹಾಕಬೇಕು. ಹೆಂಗೆ ಹಾಕ್ತೀರಾ? ಇವಾಗ ನೀವು ಮನಿ ಶಿಫ್ಟ್ ಮಾಡ್ಬೇಕಾದ್ರೆ 4 ರೂಮ್ ನಲ್ಲಿ ಇರುವಂತಹ ವಸ್ತುಗಳನ್ನ ಯಾವುದೋ ಒಂದು ಗಾಡಿನ ಬುಕ್ ಮಾಡಿ ಅದರಲ್ಲಿ ಹಾಕ್ತೀರಾ. ಹೆಂಗೆ ಹಾಕ್ತೀರಾ? ವೆರಿ ಸಿಂಪಲ್, ಪ್ಯಾಕ್ ಮಾಡಿ ಹಾಕ್ತೀರಾ. ಸೊ ಇಲ್ಲಿಯೂ ಕೂಡ ಇಷ್ಟು ಉದ್ದ DNA ಇಷ್ಟು ನ್ಯೂಕ್ಲಿಯಸ್ ನಲ್ಲಿ ಇರಬೇಕು ಅಂತಂದ್ರೆ ಆಬ್ವಿಯಸ್ಲಿ ಅದನ್ನ ನಾವು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿದ್ರೆ ಆ ಜಾಗದಲ್ಲಿ ಪ್ರೊವೈಡೆಡ್ ಏನು ಜಾಗ ಇದೆ ಚಿಕ್ಕದು, ಆ ಜಾಗದಲ್ಲಿ ಅದನ್ನ ನಾವು ನೀಟಾಗಿ ಹಾಕ್ಬೋದು ಒಳಗಡೆ. ಅದಕ್ಕೆ ಬಂದಂತಹ ಕಾನ್ಸೆಪ್ಟ್ ಯಾವುದು? ಪ್ಯಾಕೇಜಿಂಗ್ ಆಫ್ DNA. So when we are talking about packaging of DNA, that is especially with respect to the eukaryote cell. Why? Because in case of prokaryotes there is no nucleus, so there is no necessary for the packaging of the DNA. ಗೊತ್ತಾಯ್ತಾ? ಈ ವ್ಯಾಲ್ಯೂ ಅನ್ನ, ಇದನ್ನ ಪ್ಲೀಸ್ ಎಲ್ಲಾದ್ರೂ ಒಂದ್ ಕಡೆ ಬರೆದಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ಯಾಕೇಜಿಂಗ್ ಹೆಂಗಾಗುತ್ತೆ ಅಂತ ನಾವು ನೋಡೋಣ. ಪ್ಯಾಕೇಜಿಂಗ್ ಎದಕ್ಕೆ ಅಂತ ಗೊತ್ತಾಯ್ತಾ? ನ್ಯೂಕ್ಲಿಯಸ್ ಡಯಾಮೀಟರ್ ನೆನ್ಪಿಟ್ಕೋಬೇಕು, 10⁻⁻6 ಮೀಟರ್ ಅಷ್ಟು ಚಿಕ್ಕದಾದಂತಹ ನ್ಯೂಕ್ಲಿಯಸ್. ನೆಕ್ಸ್ಟ್ ಪ್ಯಾಕೇಜ್ ಹೆಂಗ್ ಮಾಡಬೇಕು? ಪ್ಯಾಕೇಜ್ ಮಾಡಲಿಕ್ಕೆ DNA ಏನ್ ಮಾಡುತ್ತೆ? ಕೆಲವೊಂದು ಪ್ರೋಟೀನ್ಸ್ ಗಳ ಹೆಲ್ಪ್ ಅನ್ನ ತಗೊಳುತ್ತೆ. Those proteins we call them as the histone proteins. Histones, these are the name of the proteins. ಏನಿದು ಸ್ಪೆಷಾಲಿಟಿ ಹಿಸ್ಟೋನ್ ಪ್ರೋಟೀನು? See, if you take a genetic material, especially DNA and RNA, ಯಾವುದಾದ್ರೂ ತಗೊಳ್ಳಿ, it is the negatively charged structure. DNA ಸ್ಟ್ರಕ್ಚರ್ ಅನ್ನ ನಾವು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ನಲ್ಲಿ ಓದಿದ್ವಿ, ನೆನಪಿದೆಯಾ? ಒಂದು ಶುಗರ್ ಇರುತ್ತೆ, ಓಕೆ, ಈ ಕಡೆ ಒಂದು ನೈಟ್ರೋಜನ್ ಬೇಸ್ ಇರುತ್ತೆ, ಈ ಕಡೆ ಒಂದು ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಇದು ಒಂದು ನ್ಯೂಕ್ಲಿಯೋಟೈಡ್.
ಅಗೇನ್ ಒನ್ ಮೋರ್ ನ್ಯೂಕ್ಲಿಯೋಟೈಡ್, ಈ ಕಡೆ ನೈಟ್ರೋಜನ್ ಬೇಸ್ ಇದೆ, ಈ ಕಡೆ ಒಂದು ಫಾಸ್ಫೇಟ್ ಇದೆ. ಅಗೇನ್ ಒನ್ ಮೋರ್ ನ್ಯೂಕ್ಲಿಯೋಟೈಡ್, ಹಿಂಗೆ ಕಂಟಿನ್ಯೂಸ್ ಆದಂತಹ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಇರ್ತವೆ ಅಂತ ಕಲ್ತಿದ್ದೀವಿ. ಈ ನ್ಯೂಕ್ಲಿಯೋಟೈಡ್ಗಳು ಹೆಂಗೆ ಜಾಯಿನ್ ಆಗ್ತವೆ? ವಿತ್ ದ ಹೆಲ್ಪ್ ಆಫ್ ಫಾಸ್ಫೋಡೈಎಸ್ಟರ್ ಬಾಂಡ್. ಎಲ್ಲಿ ಫಾರ್ಮ್ ಆಗಿರುತ್ತೆ? ಈ ಕಡೆ ಥರ್ಡ್ ಇಂದ ಇಲ್ಲಿ ಫಿಫ್ತ್ ಕಾರ್ಬನ್ ಐಟಮ್ ಮಧ್ಯೆ ಫಾಸ್ಫೋಡೈಎಸ್ಟರ್ ಬಾಂಡ್ ನಮಗೆ ಫಾರ್ಮ್ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಫಾಸ್ಫೇಟ್ ಗ್ರೂಪ್ ದ DNA is negatively charged, even RNA for that matter. So both DNA and RNA are negatively charged. ಗೊತ್ತಾಗ್ತಿದೆಯಾ? ಸೊ ನೆಗೆಟಿವ್ಲಿ ಚಾರ್ಜ್ ಸ್ಟ್ರಕ್ಚರ್ ಇದೆ ಅಂತಂದ್ರೆ ಅದು ಆಬ್ವಿಯಸ್ಲಿ ಪಾಸಿಟಿವ್ಲಿ ಚಾರ್ಜ್ ಸ್ಟ್ರಕ್ಚರ್ ಜೊತೆನೆ ಅದು ಪ್ಯಾಕ್ ಆಗ್ಬೇಕಾ? ಇಸಂಟ್ ಇಟ್? ಯಾಕಂದ್ರೆ ಅಪೋಸಿಟ್ ಪೋಲ್ಸ್ ಇತ್ತು ಅಂತಂದ್ರೆ ಅವು ಅಟ್ರಾಕ್ಟ್ ಆಗ್ತವೆ, ಸೇಮ್ ಪೋಲ್ಸ್ ಇದ್ರೆ ರಿಪೆಲ್ ಆಗ್ತವೆ, ನಮಗಿದು ಗೊತ್ತಿದೆ. ಸೊ DNA is ನೆಗೆಟಿವ್ಲಿ ಚಾರ್ಜ್ಡ್ ಬಿಕಾಸ್ ಆಫ್ ದ ಫಾಸ್ಫೇಟ್ ಗ್ರೂಪ್. ಯಾಕೆ ಹೇಳಿ? ಫಾಸ್ಫೇಟ್ ಅಲ್ಲಿ ನಮಗೆ OH ಗ್ರೂಪ್ ಇರುತ್ತೆ. OH ಅಂತಂದ್ರೆ ಅಗ್ದಿ ಅದು ಅನ್ಸ್ಟೇಬಲ್ ಗ್ರೂಪ್ ಇದ್ದಂಗೆ, ಬೇರೆ ಕಂಪೌಂಡ್ ಸಿಕ್ಕರೆ ಆರಾಮಾಗಿ ಅದು ಒಂದು ಕಂಪೌಂಡ್ ಜಾಯಿನ್ ಮಾಡ್ಕೊಂಡ್ಬಿಡುತ್ತೆ, ಬಾಂಡ್ ಅನ್ನ ಫಾರ್ಮ್ ಮಾಡಿ, ಡೈಎಸ್ಟರ್ ಬಾಂಡ್ ಅನ್ನ, ಫಾಸ್ಫೋಎಸ್ಟರ್ ಬಾಂಡ್ ಅನ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ಬಿಕಾಸ್ ಆಫ್ ಫಾಸ್ಫೇಟ್ ಗ್ರೂಪ್ DNA is a negatively charged particle. So this negatively charged DNA, it makes the packaging with the help of positively charged proteins, andre basic proteins. So what are these histones? Histones are the basic proteins. Basic ಅಂದ್ರೆ ನಾನು ತುಂಬಾ ಲೋ ಲೆವೆಲ್ ಅಂತ ಹಂಗಲ್ಲ, acidic, basic, neutral ಆ ಟರ್ಮ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಬೇಸಿಕ್ ಪ್ರೋಟೀನ್ಸ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್. ಪ್ರೋಟೀನ್ಸ್ ಅಂದ್ರೆ ಏನಿರಬೇಕು? ಆಬ್ವಿಯಸ್ಲಿ ಅಮೈನೋ ಆಸಿಡ್ಸ್ ಇರಬೇಕು. ಸೊ ಪ್ರೋಟೀನು ಬೇಸಿಕ್ ಆಗಬೇಕು ಅಂತಂದ್ರೆ, ಪ್ರೋಟೀನು ಪಾಸಿಟಿವ್ ಚಾರ್ಜ್ ಆಗಬೇಕು ಅಂದ್ರೆ ಅದರಲ್ಲಿ ಜಾಸ್ತಿ ಎಂತಹ ಅಮೈನೋ ಆಸಿಡ್ಸ್ ಇರಬೇಕು? ಬೇಸಿಕ್ ಅಮೈನೋ ಆಸಿಡ್ಸ್ ಇರಬೇಕು. ಕರೆಕ್ಟ್ ತಾನೆ? ಬಯೋಮಾಲಿಕ್ಯೂಲ್ಸ್ ನಲ್ಲಿ ಓದಿದಿರಲ್ಲ ಫಸ್ಟ್ PU ನಲ್ಲಿ, ಅಸಿಡಿಕ್ ಅಮೈನೋ ಆಸಿಡ್, ಬೇಸಿಕ್ ಅಮೈನೋ ಆಸಿಡ್, ನ್ಯೂಟ್ರಲ್ ಅಮೈನೋ ಆಸಿಡ್. ಸೊ ಒಂದು ಅಮೈನೋ ಆಸಿಡ್ ಅನ್ನ ತಗೊಂಡ್ರೆ ನೀವು, ದಿಸ್ ಈಸ್ ದ ಫಂಕ್ಷನಲ್ ಗ್ರೂಪ್, ದೆನ್ ಈ ಕಡೆ NH2COOH, ಈ ಕಡೆ H. ಸೊ ಜಾಸ್ತಿ ಕಾರ್ಬಾಕ್ಸಿಲಿಕ್ ಗ್ರೂಪ್ಗಳಿದ್ರೆ ಅದು ಅಸಿಡಿಕ್ ಅಮೈನೋ ಆಸಿಡ್ ಆಗುತ್ತೆ, ಜಾಸ್ತಿ ಅಮೈನೋ ಗ್ರೂಪ್ ಇತ್ತು ಅಂತಂದ್ರೆ ಅವಾಗ ಅದು ಬೇಸಿಕ್ ಅಮೈನೋ ಆಸಿಡ್ ಆಗುತ್ತೆ. ಇದು ನಮಗೆ ಗೊತ್ತಿದೆ. ಸೊ ನಮಗೆ ಹಿಸ್ಟೋನು ಬೇಸಿಕ್ ಪ್ರೋಟೀನ್ ಆಗಬೇಕು ಅಂದ್ರೆ ಇಂತಹ ಪ್ರೋಟೀನ್ ಒಳಗಡೆ ನಮಗೆ ಬೇಸಿಕ್ ಅಮೈನೋ ಆಸಿಡ್ಸೇ ಇರಬೇಕು. ಅಂಡ್ ವಿಚ್ ಆರ್ ದೋಸ್ ಬೇಸಿಕ್ ಅಮೈನೋ ಆಸಿಡ್ಸ್? ಯು ಹ್ಯಾವ್ ಟು ರಿಮೆಂಬರ್ ಲೈಸಿನ್ ಅಂಡ್ ಅರ್ಜಿನಿನ್. ನೆನ್ಪಿಟ್ಕೋಬೇಕು. ಓಕೆ, histones are the proteins which are rich in lysine and arginine amino acid. Why? Because lysine and arginine are the basic amino acid. ಇಷ್ಟು ಗೊತ್ತಾಯ್ತಾ ನಿಮಗೆ? ಸೊ ಪ್ಯಾಕೇಜಿಂಗ್ ಆಗಬೇಕಾದ್ರೆ ನೆಗೆಟಿವ್ಲಿ ಚಾರ್ಜ್ಡ್ DNA, ಇಟ್ ಕಂಬೈನ್ಸ್ ವಿತ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಕಾಲ್ಡ್ ಆಸ್ ಹಿಸ್ಟೋನ್ ಪ್ರೋಟೀನ್ಸ್. ಹಿಸ್ಟೋನ್ಸ್ ಆರ್ ರಿಚ್ ಇನ್ ಬೇಸಿಕ್ ಅಮೈನೋ ಆಸಿಡ್ಸ್. ಇಷ್ಟು ಗೊತ್ತಾಯ್ತಾ? ಪಾಯಿಂಟ್ ವೈಸ್ ಹೋಗೋಣ. ಓಕೆ, ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಹೆಂಗೆ ಎಕ್ಸಾಕ್ಟ್ಲಿ ಪ್ಯಾಕ್ ಆಗುತ್ತೆ? ನಾವೇನ್ ಮಾಡ್ತೀವಿ ಇವಾಗ? ಟಿವಿ, ನಮ್ಮ ಫ್ರಿಡ್ಜು ಅವನ್ನೆಲ್ಲ ಹೆಂಗೆ ರ್ಯಾಪ್ ಮಾಡ್ತೀವಿ ಹೇಳಿ? ಬಬಲ್ ರ್ಯಾಪಿಂಗ್ ಅಂತ ಮಾಡ್ತೀವಿ. ಪ್ಲಾಸ್ಟಿಕ್ ಅನ್ನ ಸುತ್ತಿ ಅಥವಾ ಏನಂತಾರೆ ನ್ಯೂಸ್ ಪೇಪರ್ ಅನ್ನಾಗ್ಲಿ, ಗೋಣಿ ಚೀಲ ಆಗಲಿ ಅದರಲ್ಲಿ ಕಟ್ಬಿಡ್ತೀವಲ್ಲ ನಾವು ಹಾಕಿ, ಅಂದ್ರೆ ಅದು ಕರೆಕ್ಟ್ ಆಗಿ ಪ್ಯಾಕ್ ಆಗಿದೆ ಅಂತ. ಇಲ್ಲಿಯೂ ಏನಾಗುತ್ತೆ ಅಂದ್ರೆ ಹಿಸ್ಟೋನ್ಸು ಒಳಗಡೆ ಇರುತ್ತೆ, ಆ ಹಿಸ್ಟೋನ್ಸ್ ಸುತ್ತಲೂ DNA ಹೋಗಿ ಕಾಯಿಲ್ ಆಗಿರುತ್ತೆ. ಸೊ ಕಾಯಿಲ್ ಆಗೋದ್ರಿಂದ ಆ DNA ಲೆಂತು ಕಂಡೆನ್ಸ್ ಆಗ್ತಾ ಬರುತ್ತೆ. ಹೆಂಗೆ ಕಂಡೆನ್ಸ್ ಆಗುತ್ತೆ ಅಂತ ನೋಡೋಣ. ಹಿಸ್ಟೋನ್ಸ್ಗಳಲ್ಲಿ ವಿ ಹ್ಯಾವ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಸ್ಟೋನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಹಿಸ್ಟೋನ್ಸ್ನಲ್ಲಿ ವಿ ಹ್ಯಾವ್ H1, ದೆನ್ H2A, H2B, H3 and H4 ಅನ್ನುವಂತಹ ಹಿಸ್ಟೋನ್ ಪ್ರೋಟೀನ್ಸ್ಗಳು ಇರ್ತವೆ. ಸಿ, H2ದೇ 2 ಕಂಪೋನೆಂಟ್, 2A ಮತ್ತೆ 2B. ಅದನ್ನ ಬಿಟ್ಟು ಆಕ್ಚುಲ್ ಆಗಿರೋದು 4 ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಸ್ಟೋನ್ಸ್. ನಾವು ಅದನ್ನ H1, H2A, H2B, H3 and H4. ಪ್ಯಾಕೇಜಿಂಗ್ ಆಗಬೇಕಾದ್ರೆ ಏನಾಗುತ್ತೆ, ಇಲ್ಲಿಂದ H2A ಇಂದ H4 ವರೆಗೂ ಎರಡೆರಡು ಹಿಸ್ಟೋನ್ ಪ್ರೋಟೀನ್ಸ್ಗಳು ಬರ್ತವೆ. ಸೊ ಎರಡೆರಡು ತಗೊಳ್ಳೋಣ. H2Aದು 2, H2Bದು 2, H3ದು 2, H4ದು 2.
ಟೋಟಲ್ ಎಷ್ಟಾಯಿತು ಇವಾಗ ಇಲ್ಲಿ 8 ಆಯಿತು. ಇದನ್ನ ನಾವೇನಂತ ಕರಿತೀವಿ ಅಂದರೆ ಹಿಸ್ಟೋನ್ ಆಕ್ಟೋಮರ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಆಕ್ಟೋಮರ್? ಆಕ್ಟೋ ಅಂತಂದ್ರೆ ಏನು ಹೇಳಿ? 8 ಅಂತ ಅರ್ಥ, ಹೌದಾ? ಸೊ ವಾಟ್ ಈಸ್ ದಿಸ್ ಹಿಸ್ಟೋನ್ ಆಕ್ಟೋಮರ್? 2 molecules each of H2A, H2B, H3 and H4 ಬಂದು ಅವು ಜಾಯಿನ್ ಆಗ್ತವೆ. ಒಂದು ಸತಿ ಆಕ್ಟೋಮರ್ ಬೆಳೀತು ಅಂತಂದ್ರೆ ನೆಕ್ಸ್ಟ್ ಯಾರು ಬರ್ತಾರೆ? ನೆಕ್ಸ್ಟ್ ನಮ್ಮ ಹೀರೋ ಯಾವುದು? DNA molecule, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ನೋ ದಿಸ್ ಈಸ್ ಅ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಸೊ ಈ DNA ಏನ್ ಮಾಡುತ್ತೆ? ಬಂದು ಇದನ್ನ ಕಾಯಿಲ್ ಮಾಡಕ್ ಶುರು ಆಗುತ್ತೆ. ಹೆಂಗೆ? ನೋ ದಿಸ್ ಈಸ್ ಒನ್ ಕಂಪ್ಲೀಟ್ ಕಾಯಿಲ್, ಓಕೆ, ಮತ್ತೆ ಇನ್ನೊಂದು ಕಂಪ್ಲೀಟ್ ಕಾಯಿಲ್ ಆಗಿ ಹೊರಗಡೆ ಬರುತ್ತೆ. ಸೊ ಇಷ್ಟು DNA ನಮಗೆ ಇಲ್ಲಿ ಲೆಂತ್ ಇಷ್ಟು ಉದ್ದ ಇತ್ತಲ್ಲ, ಅದು ಇಷ್ಟರಲ್ಲೇ ಅದು ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಯಿತು. ಅಗೇನ್ ದೆರ್ ಈಸ್ ಅ ಒನ್ ಮೋರ್ ಆಕ್ಟೋಮರ್. ದಿಸ್ ಟೈಮ್ ಐ ವಾಂಟ್ ಶೋ 8. ಜಸ್ಟ್ ರಿಮೆಂಬರ್, ಇದರಲ್ಲಿ 8 ಇರ್ತವೆ ಅಂತ, ಸೆಲ್ ಅಂತ ಅನ್ಕೋಬೇಡಿ. 1 2 3 4 5 6 7 8. ಸೊ ಇದು ಒಂದು ಆಕ್ಟೋಮರ್. ಸೊ ಈ ಆಕ್ಟೋಮರಿಗೆ ಅಗೇನ್ DNA ಬರುತ್ತೆ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಸೊ ಅಗೇನ್ ದಿಸ್ DNA ಇಟ್ ವಿಲ್ ಕಮ್, ಫಸ್ಟ್ ಒಂದು ರೌಂಡ್ ಹಾಕುತ್ತೆ, ನೆಕ್ಸ್ಟ್ ಮತ್ತೆ ಇನ್ನೊಂದು ರೌಂಡ್ ಹಾಕಿ ಇಟ್ ವಿಲ್ ಕಮ್ ಔಟ್. ಗೊತ್ತಾಗ್ತಿದೆಯಾ? ಅಗೇನ್ ಒನ್ ಮೋರ್ ಹಿಸ್ಟೋನ್ ಆಕ್ಟೋಮರ್. ಓಕೆ, ಆಕ್ಟೋಮರ್ ಅಂದ್ರೆ 8 ಹಿಸ್ಟೋನ್ ಪ್ರೋಟೀನ್ಸ್ ಇರ್ತವೆ. ಅಗೇನ್ ಇದು ಬರುತ್ತೆ, ಮತ್ತೆ ರ್ಯಾಪ್ ಆಗುತ್ತೆ, ಮತ್ತೆ ರ್ಯಾಪ್ ಆಗಿ ಹೊರಗಡೆ ಬರುತ್ತೆ. ಸೊ ಇಲ್ಲೇನಾಗ್ತಾ ಇದೆ? ಪ್ಯಾಕೇಜಿಂಗ್ ಹೆಂಗಾಗ್ತಾ ಇದೆ? ಇಷ್ಟು ಉದ್ದ ನಿಮ್ಗೇನಾದ್ರು DNA ಇತ್ತು ಅಂದರೆ, ಕೆಳಗಡೆ ಒಂದು ಹಿಸ್ಟೋನ್ ಪ್ರೋಟೀನ್ ಇದೆ ಅಂತಂದರೆ, ಇಷ್ಟು ಉದ್ದ DNA ಇದ್ರ ಸುತ್ತಲೂ ಹಿಂಗೆ ರ್ಯಾಪ್ ಆಯಿತು ಅಂತಂದರೆ ಅಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಯಿತಾ? ಸೊ ಇದರಿಂದ ಏನಾಗುತ್ತೆ? ನಮ್ದೇನು 2.2 ಮೀಟರ್ನಷ್ಟು ಏನು DNA ಇದೆಯಲ್ಲ, ಅದು ಹತ್ರ ಬರೋಕ್ಕೆ ಶುರು ಆಗುತ್ತೆ. ಹೆಂಗೆ ಹತ್ರ ಬರೋಕ್ಕೆ ಶುರು ಆಗುತ್ತೆ? ಈ ರೀತಿ ಕಾಯಿಲಿಂಗ್ ಆಗೋದ್ರಿಂದ. ಕಾಯಿಲಿಂಗನ್ನು ನಾನು ಇನ್ನೂ ಕರೆಕ್ಟಾಗಿ ನಿಮಗೆ ಈ ರೀತಿ ಕೂಡ ತೋರಿಸ್ಬೋದು, ನೋಡ್ಕೊಳ್ಳಿ. ದಿಸ್ ಈಸ್ ಒನ್ ಆಕ್ಟೋಮರ್, ಅಗೇನ್ ಆಕ್ಟೋಮರ್, ಆಕ್ಟೋಮರ್. ಎದ್ರದ್ದು? ಹಿಸ್ಟೋನ್ ಆಕ್ಟೋಮರ್ಸ್. ಒಂದೊಂದು ಆಕ್ಟೋಮರ್ನಲ್ಲಿ 8 ಹಿಸ್ಟೋನ್ ಪ್ರೋಟೀನ್ಸ್ ಇದಾವೆ. ಜಸ್ಟ್ ಇಮ್ಯಾಜಿನ್, 8 ಹಿಸ್ಟೋನ್ ಪ್ರೋಟೀನ್ಸ್. ಸೊ ಇದು ನಮ್ಮದು DNA, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಫಸ್ಟ್ ಬರುತ್ತೆ ಈ ರೀತಿ ಕಾಯಿಲ್ ಆಗಿ, ಮತ್ತೆ ಕಾಯಿಲ್ ಆಗಿ ಹೊರಗಡೆ ಬರುತ್ತೆ. ಅಗೇನ್ ಇದು ಕಾಯಿಲ್ ಆಗುತ್ತೆ, ಮತ್ತೆ ಕಾಯಿಲ್ ಆಗಿ ಹೊರಗಡೆ ಬರುತ್ತೆ. ಅಂದ್ರೆ ಈ ಆಕ್ಟೋಮರ್ ಅನ್ನ ಸುತ್ತಾ ಇದೆ ಅದು ಅಂತ ಅರ್ಥ. ಎಷ್ಟು ಸುತ್ತುತ್ತೆ ಅದು ಅಂತಂದ್ರೆ, ಇಲ್ಲಿ ನೋಡಿ, ಇದು ನಂದು ಕ್ಯಾಪ್ ಇದೆ, ಇಲ್ಲಿಗೆ DNA ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳಿ, DNA ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿಂದ ಒಂದು ಕಂಪ್ಲೀಟ್ ಟರ್ನ್ ಆಗಿ, ಒನ್ ಟರ್ನ್, ನೆಕ್ಸ್ಟ್ ಸೆಕೆಂಡ್ ಟರ್ನ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೆ ಅದು ಹೊರಗಡೆ ಬಂದು ನೆಕ್ಸ್ಟ್ ಆಕ್ಟೋಮರಿಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ 1.75 ಟರ್ನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. 1.75 ಟರ್ನ್ಸ್ ಅಂದ್ರೆ ಏನು? ಇಲ್ಲಿಂದ ಒಂದ್ಸತಿ ಕಂಪ್ಲೀಟ್ ಆಗಿ ಟರ್ನ್ ಆಯಿತು, ಇನ್ನೊಂದ್ಸತಿ ಕಂಪ್ಲೀಟ್ ಆಗಿ ಟರ್ನ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಆಲ್ರೆಡಿ ಅದು DNA ಮತ್ತು ನೆಕ್ಸ್ಟ್ ಆಕ್ಟೋಮರಿಗೆ ಹೋಗಿರುತ್ತೆ. ಸೊ 1.75 ಅಂದರೆ 2ಕ್ಕಿಂತ ಸ್ವಲ್ಪ ಕಡಿಮೆ ಟರ್ನ್ ಆಗುತ್ತೆ, 2 ಕಂಪ್ಲೀಟ್ ಸುತ್ತಾಗೋದಿಲ್ಲ. ಸೊ ಒಂದು ಆಕ್ಟೋಮರ್ ಸ್ಟ್ರಕ್ಚರಿಗೆ ಇಷ್ಟು ಸತಿ ಅದು ಟರ್ನ್ ಆಗಿ ಹೊರಗೆ ಬರುತ್ತೆ, ಮತ್ತೆ ಟರ್ನ್ ಆಗುತ್ತೆ, ಮತ್ತೆ ಹೊರಗೆ ಬರುತ್ತೆ, ಟರ್ನ್ ಆಗುತ್ತೆ, ಹೊರಗೆ ಬರುತ್ತೆ. ಸೊ ಇದರಿಂದ ಏನಾಗ್ತಾ ಇದೆ? ನಮ್ಮ DNA ಲೆಂತು ಕಡಿಮೆ ಆಗ್ತಾ ಇದೆ. ಇಷ್ಟು ಉದ್ದವಾದ DNA ಇಲ್ಲಿ ಇಷ್ಟು ಕಾಯಿಲಿಂಗ್ ಆಗೋದ್ರಿಂದ ಲೆಂತ್ ಕಡಿಮೆ ಆಯಿತು. ಇದೇನು 1.75 ಟರ್ನ್ಸ್ ಹೊಡೆಯುತ್ತಲ್ಲ, ಇಲ್ಲಿ ಎಷ್ಟು ಲೆಂತ್ ಇರ್ಬೋದು ಆ DNAದು? 200 ಬೇಸ್ ಪೇರ್ನಷ್ಟು DNA ಒಂದು ಆಕ್ಟೋಮರಿಗೆ ಸುತ್ತ ಹಾಕುತ್ತೆ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್. DNA ಪ್ಯಾಕೇಜಿಂಗ್ ನಲ್ಲಿ ಒಂದು ಆಕ್ಟೋಮರ್ ಸುತ್ತಲೂ ಎಷ್ಟು ಲೆಂತ್ DNA ಇರುತ್ತೆ? 200 ಬೇಸ್ ಪೇರ್ಸ್ ಅನ್ನ ಹೊಂದಿರುವಷ್ಟು DNA ಒಂದು ಆಕ್ಟೋಮರ್ ನ ಸುತ್ತ ಹೊಡಿಲಿಕ್ಕೆ ಯೂಸ್ ಆಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಇಷ್ಟು ಉದ್ದ ಇರೋ ನ್ಯೂಕ್ಲಿಯಸ್ ನಾ ಇಷ್ಟು ದೂರ ತೋರಿಸಿದಿನಲ್ಲ, ಕಾಂಪ್ಯಾಕ್ಟ್ ಆಗಿ ಒಂದು ಪೂರ್ತಿ ಹಿಸ್ಟೋನ್ ಆಕ್ಟೋಮರು DNA, ಮತ್ತೆ ಹಿಸ್ಟೋನ್ ಆಕ್ಟೋಮರು ಮತ್ತೆ DNA, ಒಂದು ಹಿಸ್ಟೋನ್ ಮತ್ತೆ. ಸೊ ಈ ರೀತಿ ಪ್ಯಾಕೇಜಿಂಗ್ ಆಗಿ 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 ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಎಂತಹ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅಂದರೆ, ಇವಾಗ ಹಾಕೊಳ್ಳಲ್ಲ, ನಾವು ಚಿಕ್ಕವರಿದ್ದಾಗ ಜಾತ್ರೆಗೆಲ್ಲ ಹೋದ್ರೆ ಸರ ಅಂತ ತಗೊಂಡ್ಬರ್ತಾ ಇದ್ವಿ. ಇವಾಗೂ ಹಳ್ಳಿನಲ್ಲಿ ಇರ್ಬೋದು. ಸರ ಅಂತಂದ್ರೆ ಹೆಂಗೆ? ಒಂದು ಉದ್ದವಾದ ದಾರವನ್ನ ನೀವು ಕನ್ಸಿಡರ್ ಮಾಡಿದ್ರೆ ಇದ್ರ ಮೇಲ್ಗಡೆ ಇಲ್ಲಿ ಮುತ್ತಿರ್ತವೆ, ಕರೆಕ್ಟಾ? ಪೆಂಡೆಂಟ್ ಬಿಟ್ಬಿಡಿ, ಲಾಕೆಟು. ಸೊ
ನಮಗೆ DNA ಪ್ಯಾಕೇಜಿಂಗ್ ಆದಾಗ ಹೆಂಗ್ ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತಂತೆ. NCERT ನಲ್ಲಿ ಒಂದು ವರ್ಡ್ ಇದೆ, ಏನದು, ಬೀಡ್ಸ್ ಆನ್ ದ ಸ್ಟ್ರಿಂಗ್. ಬೀಡ್ಸ್ ಆನ್ ಸ್ಟ್ರಿಂಗ್. ಸ್ಟ್ರಿಂಗ್ ಅಂದ್ರೆ ದಾರ, ಬೀಡ್ಸ್ ಅಂದ್ರೆ ಮುತ್ತು. ಸೊ ಒಂದು ದಾರದ ಮೇಲೆ ಮುತ್ತು ಇದ್ದಂಗೆ ಪ್ಯಾಕೇಜಿಂಗ್ ಆಗುತ್ತೆ. ನಮ್ಮ ದಾರ ಯಾವುದು ಇಲ್ಲಿ, DNA ದಾರ ಅಂತ ಅರ್ಥ. ಬೀಡ್ಸ್ ಅಂದ್ರೆ ಯಾವುದು, ಈ ಸ್ಟ್ರಕ್ಚರ್ ಆಕ್ಟೋಮಿಯರ್ ಏನಿದೆ ಅದು ಬೀಡ್ ಅಂತ ಅರ್ಥ. ಇವಾಗ ಇಷ್ಟು ಆಕ್ಟೋಮರು, ಓಕೆ, ಇಲ್ಲಿ ನಾವಿನ್ನು H1 ತಗೊಂಡಿಲ್ಲ. H1 ಎಲ್ಲಿರುತ್ತೆ ಅಂತಂದ್ರೆ ಒಂದು ಪೂರ್ತಿ ಸ್ಟ್ರಕ್ಚರ್, ಇದೇನೋ ಒಂದು ಸ್ಟ್ರಕ್ಚರ್ ಇದೆಯಲ್ಲ ಕಂಪ್ಲೀಟ್ ಆಗಿ, ಈ ಕಂಪ್ಲೀಟ್ ಸ್ಟ್ರಕ್ಚರ್ ನಲ್ಲಿ ಏನಿದೆ ಹೇಳಿ, 8 ಹಿಸ್ಟೋನ್ ಪ್ರೋಟೀನ್ಸ್ ಇದಾವೆ. ಓಕೆ, ಪ್ಲಸ್ 200 ಬೇಸ್ ಪೇರ್ಸ್ ಅನ್ನ ಹೊಂದಿರುವಂತಹ DNA ಲೆಂತ್ ಇದೆ. ಈ ಎರಡೂ ಸ್ಟ್ರಕ್ಚರ್ ಅನ್ನ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಬೇಕು. ಏನಿದು ನ್ಯೂಕ್ಲಿಯೋಸೋಮು, ಪ್ಯಾಕೇಜಿಂಗ್ ಆಗಬೇಕಾದ್ರೆ DNA ಏನು ಸುತ್ತ ಹಾಕುತ್ತಲ್ಲ ಅದು ಸ್ಟ್ರಕ್ಚರ್ ಅನ್ನ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಒನ್ ನ್ಯೂಕ್ಲಿಯೋಸೋಮ್, ಸೆಕೆಂಡ್ ನ್ಯೂಕ್ಲಿಯೋಸೋಮ್, ಥರ್ಡ್ ನ್ಯೂಕ್ಲಿಯೋಸೋಮ್, ಹಂಗೆ ಸಾವಿರಾರು ನ್ಯೂಕ್ಲಿಯೋಸೋಮ್ಸ್ಗಳು ಇರ್ತವೆ. ಒಂದು ನ್ಯೂಕ್ಲಿಯೋಸೋಮ್ ಇಂದ ನೆಕ್ಸ್ಟ್ ನ್ಯೂಕ್ಲಿಯೋಸೋಮ್ ಮಧ್ಯೆ ಏನು DNA ಇದೆಯಲ್ಲ ಇದನ್ನ ನಾವು ಲಿಂಕರ್ DNA ಅಂತ ಕರೀತಾರೆ. ಲಿಂಕರ್, LINKER, ಲಿಂಕ್ ಮಾಡ್ತಾ ಇದೆ. ಏನನ್ನ ಲಿಂಕ್ ಮಾಡ್ತಾ ಇದೆ, ಒಂದು ನ್ಯೂಕ್ಲಿಯೋಸೋಮ್ ಇಂದ ಇನ್ನೊಂದು ನ್ಯೂಕ್ಲಿಯೋಸೋಮ್ಗೆ ಲಿಂಕ್ ಮಾಡ್ತಾ ಇದೆ. ಓಕೆ, ಇಲ್ಲಿ ಯಾವುದೇ ಹಿಸ್ಟೋನ್ ಪ್ರೋಟೀನ್ಸ್ಗಳು ಇರೋದಿಲ್ಲ. ಇಲ್ಲಿ ಒಂದು ಹಿಸ್ಟೋನ್ ಅನ್ನ ಬಿಟ್ಟಿದ್ದೀವಿ, H1 ಹಿಸ್ಟೋನ್. ಅದು ಎಲ್ಲಿರುತ್ತೆ ಅಂದ್ರೆ ಒಂದೊಂದು ನ್ಯೂಕ್ಲಿಯೋಸೋಮಿಗೆ ಎಲ್ಲಿ DNA ಎಂಟರ್ ಆಗಿ ಎಕ್ಸಿಟ್ ಆಗ್ತಾ ಇದೆಯಲ್ಲ, ಲಿಸನ್, DNA ಎಲ್ಲಿ ಎಂಟರ್ ಆಗಿ ಹೊರಗಡೆ ಹೋಗ್ತಾ ಇದೆಯಾ, ಇಲ್ಲಿ ನಮಗೆ ಒಂದೊಂದು H1 ಹಿಸ್ಟೋನ್ ಪ್ರೋಟೀನ್ಸ್ಗಳು ಸಿಗ್ತವೆ. ಸೊ H1 ಹಿಸ್ಟೋನ್ ಪ್ರೋಟೀನ್ಸ್ಗಳು ಹೆಂಗೆ ಅಂತಂದ್ರೆ ಆ ನ್ಯೂಕ್ಲಿಯೋಸೋಮಿಗೆ DNA ಬಂದು ಸುತ್ತ ಹಾಕಿ ಹೊರಗೆ ಹೋಗುತ್ತಲ್ಲ ಅಲ್ಲೇ ಅದನ್ನ ಲಾಕ್ ಮಾಡ್ದಂಗೆ. ಗೊತ್ತಾಗ್ತಿದೆಯಾ? ಸೊ ವಾಟ್ ಆರ್ ದೀಸ್ ಆರ್ ದ H1 ಹಿಸ್ಟೋನ್ಸ್. ಇವನ್ನ ನಾವು ಲಿಂಕರ್ ಹಿಸ್ಟೋನ್ ಅಂತಾನೂ ಕರೀತಾರೆ. ಈ H1 ಏನು ಹಿಸ್ಟೋನ್ ಇದೆಯಲ್ಲ ಇದು ಒಂದು ನ್ಯೂಕ್ಲಿಯೋಸೋಮ್ ಇಂದ ನೆಕ್ಸ್ಟ್ ನ್ಯೂಕ್ಲಿಯೋಸೋಮಿಗೆ ಅದು ಕನೆಕ್ಟ್ ಮಾಡ್ತಾ ಇದೆ. ಸೊ 3 ಇಂಪಾರ್ಟೆಂಟ್ ವರ್ಡ್ಸು, ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವುದು, ಒಂದು ನ್ಯೂಕ್ಲಿಯೋಸೋಮ್, ಒಂದು ಲಿಂಕರ್ DNA, ಒಂದು H1 ಹಿಸ್ಟೋನ್ ಅಥವಾ ಲಿಂಕರ್ H1 ಹಿಸ್ಟೋನ್ ಅಂತಾನೂ ಕರೀತಾರೆ. ನ್ಯೂಕ್ಲಿಯೋಸೋಮ್ ಏನಾಗ್ತಾ ಇದೆ, 8 ಹಿಸ್ಟೋನ್ ಪ್ರೋಟೀನ್ಸ್ಗೆ ಸ್ವಲ್ಪ DNA ಕಾಯಿಲ್ ಆಗ್ತಾ ಇದೆ. ಆ ಸ್ಟ್ರಕ್ಚರಿಗೆ ನಾವು ನ್ಯೂಕ್ಲಿಯೋಸೋಮ್ ಅಂತ ಕರಿತಾ ಇದ್ದೀವಿ. ಒಂದು ನ್ಯೂಕ್ಲಿಯೋಸೋಮ್ ಇಂದ ನೆಕ್ಸ್ಟ್ ನ್ಯೂಕ್ಲಿಯೋಸೋಮ್ ಮಧ್ಯೆ ಏನು DNA ಇದೆಯಲ್ಲ, ಶಾರ್ಟ್ DNA, ಇದನ್ನ ಲಿಂಕರ್ DNA ಅಂತ ಕರಿತಿದ್ದೀವಿ. ಸೊ ಅಲ್ಟಿಮೇಟ್ಲಿ ಹೆಂಗೆ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅಂತಂದ್ರೆ ಈ ರೀತಿಯಾಗಿ DNA ಸ್ಟ್ರಕ್ಚರು ಫಾರ್ಮ್ ಆಗುತ್ತೆ. ಅಂದ್ರೆ ಇಲ್ಲಿ ಡಬಲ್ ಹೆಲಿಕಲ್ ಸ್ಟ್ರಕ್ಚರೇ ಇದೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಎಲ್ಲ ಕಡೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರೇ ಇದೆ. ನಾನು ಎಲ್ಲೆಲ್ಲಿ ರೌಂಡ್ ಹಾಕಿದ್ದೀನಲ್ಲ ಅಲ್ಲಲ್ಲಿ ಏನಿದೆ ಅಂತ ಅರ್ಥ, ಅಲ್ಲಲ್ಲಿ ಹಿಸ್ಟೋನ್ ಪ್ರೋಟೀನ್ಸ್ಗಳು ಇದ್ದಾವೆ ಅಂತ ಅರ್ಥ. ಎಷ್ಟು ಹಿಸ್ಟೋನ್ ಪ್ರೋಟೀನ್ಸ್ ಇದಾವೆ, ಪ್ರತಿಯೊಂದರಲ್ಲೂ 8 ಹಿಸ್ಟೋನ್ ಪ್ರೋಟೀನ್ಸ್ಗಳು. ಯಾವ್ಯಾವು, H2A2, H2B2, H3 H4 ಈ ಪೋರ್ಷನ್ಗೆ ನಮಗೆ H1 ಹಿಸ್ಟೋನ್ ಪ್ರೋಟೀನ್ಸ್ಗಳು ಇರ್ತವೆ. ಅವು ಲಾಕ್ ಮಾಡಿರ್ತವೆ DNA ಅನ್ನ. ಈ ಸ್ಟ್ರಕ್ಚರ್ ಅನ್ನ ನಾವು ಏನಂತ ಕರಿತೀವಿ, ಕ್ರೋಮ್ಯಾಟಿನ್ ಅಂತ ಕರಿತೀವಿ. ಕ್ರೋಮ್ಯಾಟಿನ್ ಗೊತ್ತಾಗ್ತಿದೆಯಾ? ಸೊ ಇದನ್ನ ನೋಡಿ ಅರ್ಥ ಆಗುತ್ತೆ. ಇದು ನಮ್ದು DNA. ಓಕೆ, ಇದು ನಮ್ದು ಹಿಸ್ಟೋನ್ ಪ್ರೋಟೀನ್ಸ್. ದೀಸ್ ಆರ್ ದ ಹಿಸ್ಟೋನ್ ಪ್ರೋಟೀನ್ಸ್. ಸೊ ಈ DNA ಏನ್ ಮಾಡುತ್ತೆ, ಈ DNA ಬರೋದು ಆಕ್ಟೋಮರ್ ಅನ್ನ ಈ ರೀತಿ ಸರ್ಕಲ್ ಮಾಡೋದು, ಸರ್ಕಲ್ ಮಾಡಿ ಮತ್ತೆ ಹೊರಗೆ ಬರೋದು, ಮತ್ತೆ ಸರ್ಕಲ್ ಮಾಡಿ ಮತ್ತೆ ಹೊರಗೆ ಬರುತ್ತೆ, ಮತ್ತೆ ಸರ್ಕಲ್ ಮಾಡಿ ಮತ್ತೆ ಹೊರಗೆ ಬರುತ್ತೆ. ಸೊ ಸ್ಟ್ರಕ್ಚರು ಹೆಂಗೆ ಕಾಣಿಸುತ್ತೆ ನಮಗೆ, ಈ ರೀತಿಯಾಗಿ ಕಾಣಿಸಕ್ಕೆ ಶುರು ಆಗುತ್ತೆ. ಓಕೆ, ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಸೊ ಇದು DNA, ನೆನ್ಪಿಟ್ಕೊಳ್ಳಿ, ಇದು DNA. ಇದು ನ್ಯೂಕ್ಲಿಯೋಸೋಮ್ ಅನ್ನ ಹೊಂದಿರುವಂತಹ ಪ್ಯಾಕೇಜಿಂಗ್ ಆಗ್ತಾ ಇರೋದು, ಪ್ಯಾಕೇಜಿಂಗ್ DNA. ವಾಟ್ ಈಸ್ ದಿಸ್ ನೌ, ಇದೇ ಸ್ಟ್ರಕ್ಚರ್ ಅನ್ನು ನಾನು ಇಲ್ಲಿ ತೆಗೆದಿರೋದು. ದಿಸ್ ಈಸ್ ಕ್ರೋಮ್ಯಾಟಿನ್. ಓಕೆ, ಈ ಕ್ರೋಮ್ಯಾಟಿನ್ ಏನ್ ಮಾಡುತ್ತೆ, ಮುಂದೆ ಇದೇ ಕ್ರೋಮ್ಯಾಟಿನ್ ಮೆಟಾಫೇಸ್ ಅಲ್ಲಿ ನಾವೇನು ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಲ್ಲ ಆ ಕ್ರೋಮೋಸೋಮ್ಸ್ ಗಳನ್ನ ಇದು ಫಾರ್ಮ್ ಮಾಡುತ್ತೆ. ಹೆಂಗೆ, ಈ ರೀತಿಯಾದಂತಹ ಸ್ಟ್ರಕ್ಚರ್ ಕ್ರೋಮೋಸೋಮ್. ದಿಸ್ ಈಸ್ ದ ಕ್ರೋಮೋಸೋಮ್. ಪೂರ್ತಿ ಕ್ರೋಮ್ಯಾಟಿನ್ ಈ ರೀತಿಯಾಗಿ ಅರೇಂಜ್ ಆಗಿರುತ್ತೆ. ಇವತ್ತರ ಮಧ್ಯೆ ಏನಿದೆ, ಇಲ್ಲೆಲ್ಲ ಹಿಸ್ಟೋನ್ ಪ್ರೋಟೀನ್ಸ್ಗಳು ಇರ್ತವೆ. ಯಾಕಂದ್ರೆ ಕ್ರೋಮ್ಯಾಟಿನ್ ಇದೆಯಲ್ಲ, ಇದು DNA ಅಲ್ಲ, ಇದು ಕ್ರೋಮ್ಯಾಟಿನ್.
ಸೊ ಕ್ರೋಮೋಸೋಮ್ಸ್ ಒಳಗಡೆ ಏನು ಪ್ಯಾಕ್ ಆಗಿದೆಯಲ್ಲ ಅದು ಕ್ರೊಮ್ಯಾಟಿನ್, ಬರೀ DNA ಅಲ್ಲ. ಓಕೆ, ಇಲ್ಲಿಂದ ಇಲ್ಲಿಗೆ ಒಂದ್ಸತಿ ಕಂಡೆನ್ಸೇಷನ್ ಆಯಿತು, ಅಂದರೆ ದೊಡ್ಡದಾಗಿರೋದು ಚಿಕ್ಕದಾಗಾಯಿತು. ಹೊಳ್ಳಿ ಇಲ್ಲಿಂದ ಇಲ್ಲಿಗೆ ಇನ್ನೂ ಜಾಸ್ತಿ ಕಂಡೆನ್ಸೇಷನ್ ಆಯಿತು. ಬರ್ತಾ ಬರ್ತಾ ನಮ್ದು ಏನು DNA ಇದೆಯಲ್ಲ, ಇಷ್ಟು 2.2 ಮೀಟರ್ DNA ಇಷ್ಟು ಉದ್ದ ಇದೆಯಲ್ಲ, ಅದು ಕ್ರೊಮ್ಯಾಟಿನ್ ಫಾರ್ಮ್ ಅಲ್ಲೇ ಇರುತ್ತೆ. ಬಟ್ ಯಾವಾಗ ಸೆಲ್ ಡಿವೈಡ್ ಆಗಬೇಕು ಅಂತ ಡಿಸೈಡ್ ಮಾಡುತ್ತಲ್ಲ, ಆವಾಗ ಈ ಕ್ರೊಮ್ಯಾಟಿನ್ನು ಇನ್ನೂ ಜಾಸ್ತಿ ಕಂಡೆನ್ಸೇಷನ್ ಆಗಲಿಕ್ಕೆ ಶುರು ಆಗುತ್ತೆ. ಆವಾಗ ಇನ್ನೂ ನಮಗೆ ಜಾಸ್ತಿ ಪ್ರೋಟೀನ್ಸ್ಗಳ ಅವಶ್ಯಕತೆ ಬೀಳುತ್ತೆ. ಆ ಟೈಮಿಗೆ ಕಂಡೆನ್ಸೇಷನ್, ಸೆಲ್ ಡಿವಿಷನ್ ಆಗಬೇಕಾದ್ರೆ ಏನು ಕ್ರೋಮೋಸೋಮ್ ಫಾರ್ಮ್ ಆಗುತ್ತಲ್ಲ, ಆವಾಗ ಏನು ಮತ್ತೆ ಕಂಡೆನ್ಸೇಷನ್ ಆಗುತ್ತಲ್ಲ ಇನ್ನೂ ಜಾಸ್ತಿಯಾಗಿ, ಆವಾಗ ಕೆಲವೊಂದು ಎಕ್ಸ್ಟ್ರಾ ಪ್ರೋಟೀನ್ಸ್ಗಳ ಅವಶ್ಯಕತೆ ಬೇಕಾಗುತ್ತೆ. ಆ್ಯಂಡ್ ದೀಸ್ ಪ್ರೋಟೀನ್ಸ್ ವಿ ಕಾಲ್ ದೆಮ್ ಆಸ್ ಅ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್. ಅಂದರೆ ಈ ಸ್ಟೇಜಿಗೆ ಹಿಸ್ಟೋನ್ಸ್ ಅನ್ನ ಇಟ್ಕೊಂಡು ಪ್ಯಾಕೇಜಿಂಗ್ ಆಗಿತ್ತು, ಬಟ್ ಈ ಸ್ಟೇಜಿಗೆ ಹಿಸ್ಟೋನ್ಸ್ ಅಲ್ಲ, ಹಿಸ್ಟೋನ್ಸ್ ಬಿಟ್ಟು ಬೇರೆ ಪ್ರೋಟೀನ್ಸ್ಗಳ ಸಹಾಯ ತಗೊಂಡು ಈ ಕ್ರೊಮ್ಯಾಟಿನ್ನು ಇನ್ನೂ ಕಂಡೆನ್ಸೇಷನ್ ಆಗ್ತಾ ಆಗ್ತಾ ಕ್ರೋಮೋಸೋಮ್ ಅನ್ನ ಫಾರ್ಮ್ ಮಾಡುತ್ತೆ. ಇದು ವರ್ಡ್ ಇಂಪಾರ್ಟೆಂಟ್, NCERT ನಲ್ಲಿ ಹೈಲೈಟ್ ಮಾಡಿಕೊಟ್ಟಿದ್ದಾರೆ. ನಾನ್ ಹಿಸ್ಟೋನ್, ಹಿಸ್ಟೋನ್ ಅಂದ್ರೆ ಇವು ಹಿಸ್ಟೋನ್ಸು, ಹಿಸ್ಟೋನ್ಸ್ ಬಿಟ್ಟು ಬೇರೆ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್. ಯಾವಾಗ ಹೆಲ್ಪ್ ಆಗುತ್ತೆ ಇದು? ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಕ್ರೋಮೋಸೋಮ್, ಯಾವಾಗ ಸೆಲ್ ಡಿವೈಡ್ ಆಗಬೇಕಾದ್ರೆ. ಸೊ ಇಷ್ಟು ಉದ್ದವಾಗಿರುವಂತಹ ಏನು ನಮ್ಮದು DNA ಇದೆ, ಅದನ್ನ ನಾವು ಪ್ರೋಟೀನ್ಸ್ಗಳ ಮೂಲಕ ಅದನ್ನ ಇಷ್ಟು ಚಿಕ್ಕದಾಗಿ ಮಾಡಿ ಅದನ್ನ ಕ್ರೋಮೋಸೋಮ್ ಒಳಗಡೆ ಹಾಕೋದು. ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಪ್ಯಾಕೇಜಿಂಗ್ ಆಫ್ DNA. ತುಂಬ ಸ್ಲೋ ಆಗಿ ಹೇಳಿದ್ದೀನಿ, ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ 2 ವರ್ಡ್ಸ್ ಇದಾವೆ. ಏನವು? ಇದನ್ನ ಸ್ವಲ್ಪ ಇರೇಸ್ ಮಾಡ್ತೇನೆ. ಗೊತ್ತಾಯ್ತಾ ಇದು ಈ ಸ್ಟ್ರಕ್ಚರ್ ಹೆಂಗ್ ಫಾರ್ಮ್ ಆಯಿತು ಅಂತ? ಇದನ್ನೇ ಇಲ್ಲಿ ತೆಗ್ದಿರೋದು, ಇದೇ ಮುಂದೆ ಏನಾಗುತ್ತೆ ಅಂತ ಇಲ್ಲಿ ತೆಗ್ದಿರೋದು. ನೆಕ್ಸ್ಟ್ 2 ವರ್ಡ್ಸ್ಗಳಿದ್ದಾವೆ. ಯಾವುದು 2 ವರ್ಡ್ಸ್ ಅಂದರೆ ಹಿಟೆರೋಕ್ರೊಮ್ಯಾಟಿನ್ ಮತ್ತೆ ಯೂಕ್ರೊಮ್ಯಾಟಿನ್. ಸಾರಿ, ಸ್ಕ್ರೀನ್ ಶಾಟ್ ತಗೋತಿದ್ರೇನೋ, ಸಾರಿ. ವಿಡಿಯೋನ ಅಲ್ಲಿಗೆ ಪಾಸ್ ಮಾಡಿ ಬೇಕಾದ್ರೆ ತಕೊಂಡಿರಿ. ಸೊ ಇಲ್ಲಿವರೆಗೂ ನಾನು ಇವಾಗ ಪೂರ್ತಿಯಾಗಿ ಇದನ್ನ ಹಾಕಿಸ್ತೇನೆ. ಓಕೆ, ಸೊ ಈ ಸ್ಟ್ರಕ್ಚರ್ ಹಂಗೆ ಇರಲಿ, ಮೇಲ್ಗಡೆ ಸ್ಟ್ರಕ್ಚರು ಹಂಗೆ ಇರಲಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ, ಸೊ ನಮ್ದೇನಿದೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಇತ್ತಲ್ಲ, ಈ ಡಬಲ್ ಹೆಲಿಕಲ್ ಸ್ಟ್ರಕ್ಚರು ಈ ರೀತಿ ಕಾಯಿಲಿಂಗ್ ಆಗ್ತಾ ಇದೆ. ಓಕೆ, ಕೆಲವೊಂದು ಪ್ಲೇಸಸ್ನಲ್ಲಿ ಜಾಸ್ತಿ ಕಾಯಿಲಿಂಗ್ ಆಗಿರುತ್ತೆ, ಇನ್ನು ಕೆಲವೊಂದು ಪ್ಲೇಸಸ್ನಲ್ಲಿ ತುಂಬ ಲೂಸ್ ಕಾಯಿಲಿಂಗ್ ಇರುತ್ತೆ, ಮತ್ತೆ ಕೆಲವೊಂದು ಕಡೆ ಜಾಸ್ತಿ ಕಾಯಿಲಿಂಗ್ ಇರುತ್ತೆ, ಅಗೇನ್ ಲೂಸ್ ಕಾಯಿಲಿಂಗ್. ಸೊ ಯಾವಾಗ DNA ನಮ್ದು ಪೂರ್ತಿಯಾಗಿ 2.2 ಮೀಟರ್ DNA ಇದೆಯಲ್ಲ, ಅದು ಕಂಡೆನ್ಸೇಷನ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಕೆಲವೊಂದು ಜಾಗದಲ್ಲಿ ಜಾಸ್ತಿ ಕಾಯಿಲ್ ಆಗಿಬಿಟ್ಟಿರುತ್ತೆ, ಕೆಲವೊಂದು ಜಾಗದಲ್ಲಿ ಕಡಿಮೆ ಕಾಯಿಲ್ ಆಗಿರುತ್ತೆ. ಅಂದರೆ ಕ್ರೊಮ್ಯಾಟಿನ್ ಫಾರ್ಮ್ ಆಯ್ತಲ್ಲ, ಕೆಲವೊಂದು ಜಾಗದಲ್ಲಿ ಕ್ರೊಮ್ಯಾಟಿನ್ ಜಾಸ್ತಿ ಇರುತ್ತೆ, ಕೆಲವೊಂದು ಜಾಗದಲ್ಲಿ ಲೂಸ್ ಆಗಿರುತ್ತೆ, ಮತ್ತೆ ಕೆಲವೊಂದು ಕಡೆ ಜಾಸ್ತಿ ಕ್ರೊಮ್ಯಾಟಿನ್ ಅರೇಂಜ್ ಆಗಿರುತ್ತೆ. ಸೊ ಇದರಿಂದ ನಮ್ಗೆ ಏನಾಯ್ತು ಅಂದರೆ, ದಿಸ್ ಈಸ್ ದ ಫುಲ್ ಕ್ರೊಮ್ಯಾಟಿನ್. ಇಲ್ಲಿ ನಮಗೆ DNA ಇದೆ, ಒಳಗಡೆ ನಮ್ಗೆ ಇಲ್ಲಿ ಆಕ್ಟೋಮರ್ ಅಂದರೆ ಈ ಹಿಸ್ಟೋನ್ ಪ್ರೋಟೀನ್ಸ್ಗಳನ್ನ ಇಟ್ಕೊಂಡು ಕಾಯಿಲಿಂಗ್ ಆಗ್ತಾ ಆಗ್ತಾ ಈ ರೀತಿ ಕೆಲವೊಂದು ಕಡೆ ಜಾಸ್ತಿ ಕಾಯಿಲ್ ಆಗಿರುತ್ತೆ ಕ್ರೊಮ್ಯಾಟಿನ್ನು, ಕೆಲವೊಂದು ಕಡೆ ಲೂಸ್ ಆಗಿ ಕಾಯಿಲ್ ಆಗಿರುತ್ತೆ. ಇದೇನು ಜಾಸ್ತಿ ಕಾಯಿಲ್ ಆಗಿದೆಯಲ್ಲ, ದಿಸ್ ವಿ ಕಾಲ್ ಇಟ್ ಆಸ್ ಅ ಹಿಟೆರೋಕ್ರೊಮ್ಯಾಟಿನ್. ಕ್ರೋಮ್ಯಾಟಿನ್ ಹೆಸರಿನಲ್ಲೇ ಇದೆ ಕ್ರೊಮ್ಯಾಟಿನ್ ಅಂತ. ಸೊ ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಕ್ರೊಮ್ಯಾಟಿನ್ ಹೆಂಗೆ ಬಂತು? ಇದೇ ಸ್ಟ್ರಕ್ಚರ್ ಇವಾಗ ನಮಗೆ ಕ್ರೊಮ್ಯಾಟಿನ್, ಯಾಕಂದ್ರೆ ಇಲ್ಲಿ DNA ಇದೆ, ಹಿಸ್ಟೋನು ಇದೆ. ಸೊ ಇದೇ ಸ್ಟ್ರಕ್ಚರ್ ಏನಿವಾಗ ದಿಸ್ ಈಸ್ ದ ಕ್ರೊಮ್ಯಾಟಿನ್. ಓಕೆ, ಸೊ ಈ ಕ್ರೊಮ್ಯಾಟಿನ್ ಕೆಲವೊಂದು ಕಡೆ ಅಗ್ದಿ ಗುತ್ತವಾಗಿ ಹತ್ತಿರದಲ್ಲೇ ಅಟ್ಯಾಚ್ ಆಗಿರುತ್ತೆ, ಕೆಲವೊಂದು ಕಡೆ ಲೂಸ್ ಆಗಿ ಅಟ್ಯಾಚ್ ಆಗಿರುತ್ತೆ. ಫುಲ್ ಕಂಡೆನ್ಸ್ ಇತ್ತು ಅಂದ್ರೆ ಅದು ಹಿಟೆರೋಕ್ರೊಮ್ಯಾಟಿನ್, ಸ್ವಲ್ಪ ಲೂಸ್ಲಿ ಅರೇಂಜ್ ಇತ್ತು ಅಂತಂದ್ರೆ ಅದನ್ನು ನಾವು ಯೂಕ್ರೊಮ್ಯಾಟಿನ್ ಅಂತ ಹೇಳ್ತಾರೆ. ಇದು ಕೂಡ ಎಕ್ಸಾಮ್ಗೆ ಡೈರೆಕ್ಟ್ ಕ್ವಶನ್. ವಾಟ್ ಇಸ್ ದ ಡಿಫ್ರೆನ್ಸ್? ಕೆಲವೊಂದು ಕಡೆ ಜಾಸ್ತಿ ಆಯಿತು, ಕೆಲವೊಂದು ಕಡೆ ಲೂಸ್ ಆಯಿತು, ಇರಲಿ ಬಿಡಿ, ಅದಕ್ಕೇನು? ನೋ, ಇಟ್ ಹ್ಯಾಸ್ ಗಾಟ್ ಅ ವೆರಿ ಸಿಗ್ನಿಫಿಕೆಂಟ್ ಸ್ಟೆಪ್. ಏನಂತಂದರೆ, ನಾವು ಯಾವಾಗ ಕ್ರೊಮ್ಯಾಟಿನ್ ಸ್ಟೇನ್ ಮಾಡ್ತೀವಲ್ಲ, ಅವಾಗ ಈ ಹಿಟೆರೋಕ್ರೊಮ್ಯಾಟಿನ್ ಡಾರ್ಕ್ ಸ್ಟೇನ್ ತಗೊಳುತ್ತೆ ಆಬ್ವಿಯಸ್ಲಿ, ಯಾಕಂದ್ರೆ ಇಲ್ಲಿ ಜಾಸ್ತಿ ಕಾಂಪ್ಯಾಕ್ಟ್ ಇದೆ. ಇಲ್ಲಿ ಲೂಸ್ ಆಗಿರೋದ್ರಿಂದ ಇದು ಲೈಟ್ ಆಗಿ ಸ್ಟೇನ್ ತಗೊಳುತ್ತೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಬೇಕಾದ್ರೆ. ಓಕೆ, ಒನ್ ಈಸ್ ಡಾರ್ಕ್ಲಿ ಸ್ಟೇನ್ಡ್ ಅಂಡ್ ಒನ್ ಈಸ್ ಲೈಟ್ಲಿ ಸ್ಟೇನ್ಡ್. ಇಲ್ಲಿ ಕ್ರೊಮ್ಯಾಟಿನ್ ಡೆನ್ಸ್ ಆಗಿ ಪ್ಯಾಕ್ ಆಗಿದೆ, ಡೆನ್ಸ್ಲಿ ಪ್ಯಾಕ್ಡ್ ಕ್ರೊಮ್ಯಾಟಿನ್. ಓಕೆ, ಇಲ್ಲಿ ನೋಡಿ, ಅಂದ್ರೆ ಈ ಸ್ಟ್ರಕ್ಚರ್ ಲೂಸ್ಲಿ
packed chromatin. Okay, third step important. Heterochromatin is transcriptionally inactive. ಇಲ್ಲಿಂದ ಹೊಸದೊಂದು ವರ್ಡ್ ಶುರು ಆಯಿತು, ಯಾವುದು? ಟ್ರಾನ್ಸ್ಕ್ರಿಪ್ಷನ್ ಅಂತ. ಇದು ಟ್ರಾನ್ಸ್ಕ್ರಿಪ್ಷನಲಿ ವೆರಿ ವೆರಿ ಆಕ್ಟಿವ್. ಇಲ್ಲಿ ನಮಗೆ ಈ ಪಾಯಿಂಟೇ ಬೇಕಾಗಿರೋದು, ಯಾಕೆ ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಇಲ್ಲೇ ಇದೆ. ಸೊ ಅದನ್ನ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿಬಿಡೋಣ. ವಾಟ್ ಈಸ್ ದಿಸ್ ಪಾಯಿಂಟ್? ಕ್ರಿಕ್ ಏನು ಮಾಡಿದ್ರು ಅಂತಂದರೆ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಅವರು ಪ್ರಪೋಸ್ ಮಾಡಿದರು. ಏನಪ್ಪ ಇದು ಕಾನ್ಸೆಪ್ಟು ಅಂದರೆ, ಒಂದು ಜೀವಿನಲ್ಲಿ ಇರುವಂತಹ ಏನು ಜೆನೆಟಿಕ್ ಮಟೀರಿಯಲ್ ಇದೆ, ಎಸ್ಪೆಷಲಿ DNA ಏನಿದೆ, ಅದು 2 ಕೆಲಸಗಳನ್ನು ಮಾಡ್ತಿದೆ ಅಂತೆ. ಮೊದಲನೇದೇನು, ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನಿಗೆ ಕ್ಯಾರೆಕ್ಟರ್ಸ್ಗಳನ್ನು, ಜೀನ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡೋದು. ಇನ್ನೂ ಒಂದೇನು ಅಂತಂದರೆ, ಸೆಲ್ಲು ಡಿವೈಡ್ ಆಗಬೇಕಾದ್ರೆ ಕರೆಕ್ಟ್ DNA ಏನಿದೆಯಲ್ಲ, ಸೇಮ್ ಕಾಪಿ DNA ಪ್ರೊಡ್ಯೂಸ್ ಮಾಡಿ 2 ಸೆಲ್ಸ್ಗಳಿಗೆ ಹಂಚೋದು. ಸೊ ನಮಗೆ DNA ಕಡೆ 2 ಕೆಲಸ ಇದೆ. ಸೊ DNA ಏನು ಮಾಡುತ್ತೆ ಅಂತೆ, ಸೊ ಇಫ್ ಯು ಟೇಕ್ ದ DNA, ಫಸ್ಟ್ ಏನು ಮಾಡುತ್ತೆ, ಅದು RNA ಪ್ರೊಡ್ಯೂಸ್ ಮಾಡುತ್ತೆ. ಈ RNA ಏನು ಮಾಡುತ್ತೆ, ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನ ನೆಕ್ಸ್ಟ್ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ DNA RNA ಪ್ರೊಡ್ಯೂಸ್ ಮಾಡಿ, ಪ್ರೋಟೀನ್ ಪ್ರೊಡ್ಯೂಸ್ ಮಾಡಿ, ಈ ಪ್ರೋಟೀನ್ಸ್ಗಳು ಏನು ಮಾಡ್ತವೆ, ಮುಂದೆ ಜೀನ್ಸ್ ಅಥವಾ ಕ್ಯಾರೆಕ್ಟರ್ಸ್ ಆಗ್ತವೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನಮಗೆ ಪ್ರೋಟೀನ್ಸ್ಗಳ ಅವಶ್ಯಕತೆ ಇದ್ದೇ ಇದೆ, ಅದರಿಂದನೇ ನಮಗೆ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸೊ DNA RNA ಆಗಬೇಕು ಅಂತಂದರೆ ಇಲ್ಲಿ ಒಂದು ಪ್ರೋಸೆಸ್ ಬರುತ್ತೆ, ಅದನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ DNA ಇಂದ RNA ಪ್ರೊಡ್ಯೂಸ್ ಆಗೋದು. ಈ ಪಾಯಿಂಟಿಗೆ ಇಷ್ಟು ನೆನಪಿರಲಿ. ಸೊ ಈ ಲಾಸ್ಟ್ ಪಾಯಿಂಟಲ್ಲಿ ನಾವೇನು ಬರೋದ್ವಲ್ಲ, ಏನಪ್ಪ ಇದು ಇನ್ಆಕ್ಟಿವ್ ಇದೆ, ಇದು ಆಕ್ಟಿವ್ ಇದೆ. ಸೊ ಇಷ್ಟುದ್ದ DNA ಇದ್ರೂ ಎಲ್ಲೆಲ್ಲಿ ಕ್ರೊಮ್ಯಾಟಿನ್ ಇದೆಯಲ್ಲ, ಎಲ್ಲೆಲ್ಲಿ ಕ್ರೊಮ್ಯಾಟಿನ್ ಲೂಸ್ ಆಗಿ ಅರೇಂಜ್ ಆಗಿದೆಯಲ್ಲ, ಅದು ಈಸಿಯಾಗಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಈಸಿಯಾಗಿ ಟ್ರಾನ್ಸ್ಕ್ರಿಪ್ಷನ್ ಆಗಿ RNA ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಅಲ್ಟಿಮೇಟ್ಲಿ ಕ್ಯಾರೆಕ್ಟರ್ಸ್ಗಳನ್ನು ಅದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಜೀನ್ಸನ್ನು ಅದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಬಟ್ ಇಲ್ಲೇನಾಯಿತು, ಕ್ರೊಮ್ಯಾಟಿನ್ ಇಷ್ಟು ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿದೆಯಲ್ಲ, ಈ ಪಾರ್ಟಿಂದ DNA, ಈ ಪಾರ್ಟ್ನಲ್ಲಿ ಇರುವಂತಹ ಏನು DNA ಇದೆ ಅದರಿಂದ RNA ಆಗೋದು ವೆರಿ ವೆರಿ ಅಂತಾರೆ ಸ್ಲೋ ಅನ್ಬೋದು, ಅಥವಾ ವೆರಿ ವೆರಿ ಇಂಪಾಸಿಬಲ್ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ಕ್ರಿಪ್ಷನ್ ಆಗಲಿಕ್ಕೆ ಇದು ಇನ್ಆಕ್ಟಿವ್ ಪಾರ್ಟು, ಟ್ರಾನ್ಸ್ಕ್ರಿಪ್ಷನ್ ಆಗಲಿಕ್ಕೆ ಇದು ಆಕ್ಟಿವ್ ಪಾರ್ಟ್ ಅಂತ ಅರ್ಥ. ಸೊ ಹೆಂಗೆ ನೆನ್ಪಿಟ್ಕೋಬೇಕು, ಕ್ರೊಮ್ಯಾಟಿನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅಂದರೆ ಏನು, ಯಾರು ವಿಡಿಯೋ ನೋಡ್ತಿದ್ದೀರಲ್ಲ ನೀವು, ಸೊ ನೀವು ಎಕ್ಸ್ಪ್ರೆಸಿವ್ ಆಗಿರಬೇಕು. ಟ್ರಾನ್ಸ್ಕ್ರಿಪ್ಷನ್ಲಿ ಅಂತ ಇಲ್ಲಿ ಆಯಿತು, ಬಟ್ ನಾನು ಹೇಳ್ತಿರೋದು ಆ್ಯಸ್ ಎ ಸ್ಟೂಡೆಂಟ್ ಯು ಶುಡ್ ಬಿ ಎಕ್ಸ್ಪ್ರೆಸಿವ್. ಏನು ಅರ್ಥ ಆಗ್ತಾ ಇದೆ, ಏನು ಅರ್ಥ ಆಗ್ತಾ ಇಲ್ಲ, ಎಲ್ಲಿ ಕಲಿಬೇಕು, ಎಲ್ಲಿ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅಂತ. ಸೊ ರಿಮೆಂಬರ್, ಯು ಶುಡ್ ಬಿ ಎಕ್ಸ್ಪ್ರೆಸಿಬಲ್. ಅದೇ ಥರ ಕ್ರೊಮ್ಯಾಟಿನ್ನು ಎಕ್ಸ್ಪ್ರೆಸ್ ಆಗುತ್ತೆ. ಹೆಂಗೆ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಹೆಂಗೆ ಟ್ರಾನ್ಸ್ಕ್ರಿಪ್ಷನ್ನು RNA ಪ್ರೊಡ್ಯೂಸ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಹೆಟೆರೋಕ್ರೊಮ್ಯಾಟಿನ್ ಅಂದರೆ ಅಲ್ಲಿ ನೀವಿಲ್ಲೇ ಇಲ್ಲ. ಸೊ ನೀವಿಲ್ಲ ಅಂತಂದರೆ ಅಲ್ಲೇನು ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಅಂತಂದರೆ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ. ಕ್ರೊಮ್ಯಾಟಿನ್ ಅಂದರೆ ಮೀನ್ಸ್ ಯು ಆರ್ ರೆಸ್ಪಾನ್ಸಿಬಲ್, ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಇರಬೇಕು. ಸೊ ಕ್ರೊಮ್ಯಾಟಿನ್ ಇದ್ದರೆ ಅದು ಎಕ್ಸ್ಪ್ರೆಸಿವ್, ಜೀನನ್ನು ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ಜೀನ್ಸ್ ಬೇಕು ಅಂದರೆ ಪ್ರೋಟೀನ್ಸ್ ಬೇಕು, ಪ್ರೋಟೀನ್ಸ್ ಬೇಕು ಅಂದರೆ RNA ಬೇಕು, RNA ಆಗಬೇಕು ಅಂದರೆ ಟ್ರಾನ್ಸ್ಕ್ರಿಪ್ಷನ್ ಆಗಬೇಕು. ಸೊ ಕ್ರೊಮ್ಯಾಟಿನ್ನು ಟ್ರಾನ್ಸ್ಕ್ರಿಪ್ಷನನ್ನು ಮಾಡಿ RNA ಪ್ರೊಡ್ಯೂಸ್ ಮಾಡ್ಬೋದು. ಹೆಟೆರೋಕ್ರೊಮ್ಯಾಟಿನ್ನು ಅದು ಇನ್ಆಕ್ಟಿವ್ ಇರುತ್ತೆ, ಆದ್ದರಿಂದ ಅದು RNA ಪ್ರೊಡ್ಯೂಸ್ ಮಾಡೋದಿಲ್ಲ. ಇದು ಫುಲ್ ಕಾನ್ಸೆಪ್ಟ್ ಏನು, ಪ್ಯಾಕೇಜಿಂಗ್ ಆಫ್ DNA. ಕಾನ್ಸೆಪ್ಟು ಕರೆಕ್ಟಾಗಿ ಅರ್ಥ ಆಯಿತು ಅಂತಂದರೆ ಲೆಸನ್ನು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನೂ ಇಲ್ಲ ರೀ, ಇದು ತುಂಬ ಈಸಿಯಾಗಿ ಇನ್ನೊಂದ್ಸತಿ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರೋಕ್ಯಾರಿಯೋಟ್ಸ್ನಲ್ಲಿ ನ್ಯೂಕ್ಲಿಯಸ್ ಅಂತ ಇರೋದಿಲ್ಲ, ಅದಕ್ಕೆ ಇಲ್ಲಿ ಪ್ಯಾಕೇಜಿಂಗ್ ಅಂತ ಬರಲಿಲ್ಲ. ಕ್ಯಾರಿಯೋಟ್ಸ್ನಲ್ಲಿ ನ್ಯೂಕ್ಲಿಯಸ್ ಇರೋದ್ರಿಂದ ಪ್ಯಾಕೇಜಿಂಗ್ ಕಾನ್ಸೆಪ್ಟು ಬಂತು. ಹೇಗೆ ಪ್ಯಾಕೇಜ್ ಆಯಿತು, ವಿತ್ ದ ಹೆಲ್ಪ್ ಆಫ್ ಹಿಸ್ಟೋನ್ಸ್. ಸೊ DNA ಬರುತ್ತೆ, ಹಿಸ್ಟೋನ್ಸನ್ನು ಕಾಯಿಲ್ ಆಗುತ್ತೆ, ಮತ್ತೆ ಹೊರಗೆ ಮತ್ತೆ ಹಿಸ್ಟೋನ್ಸನ್ನು ಕಾಯಿಲ್ ಆಗಿ ಕ್ರೊಮ್ಯಾಟಿನನ್ನು ಫಾರ್ಮ್ ಮಾಡುತ್ತೆ. ಕ್ರೊಮ್ಯಾಟಿನ್ ಫಾರ್ಮ್ ಆಗಿದೆ ಅಂತಂದರೆ DNA ಹಾಗೆ ಇದೆ, ಅದರ ಲೆಂತ್ ಕಡಿಮೆ ಆಯಿತು ಅಂತ ಅರ್ಥ. ಗೊತ್ತಾಯ್ತಾ? ನ್ಯೂಕ್ಲಿಯೋಸೋಮ್ ಅಂದರೆ ಏನು, ಲಿಂಕರ್ DNA ಅಂದರೆ ಏನು, ಲಿಂಕರ್ ಹಿಸ್ಟೋನ್ ಪ್ರೋಟೀನ್ ಅಂದರೆ ಯಾವುದು ಅಂತ ಗೊತ್ತಿರಬೇಕು. ಸೊ ದಿಸ್ ಆಲ್ ಅಬೌಟ್ ದ ಪ್ಯಾಕೇಜಿಂಗ್ ಆಫ್
ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದನ್ನ ಇರೇಸ್ ಮಾಡಿ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ರೈಟ್, ನಾವು ಜಸ್ಟ್ ಅ ಮಿನಿಟ್, ಐ ವಿಲ್ ರಬ್ ದಿಸ್. ಓಕೆ, ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ಬೈ ಕ್ರಿಕ್. ಓಕೆ, ವಾಟ್ ಇಸ್ ದಿಸ್ ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್? ಈ ವರ್ಡ್ ಇಂಪಾರ್ಟೆಂಟ್ ಟು ಲೈಫ್ ಅಂದರೆ ಒಂದು ಜೀವಿ ಅಂತ ತಗೊಂಡ್ರೆ ವೆದರ್ ಇಟ್ ಇಸ್ ಎ ಪ್ರೊಕ್ಯಾರಿಯೋಟ್ ಆರ್ ಯೂಕ್ಯಾರಿಯೋಟ್, ಆ ಜೀವಿಗಳಲ್ಲಿ ನಡೆಯುವಂತಹ ಒಂದು ಅಲ್ಟಿಮೇಟ್ ಆದಂತಹ ಒಂದು ಟ್ರುತ್ ಅಥವಾ ಸತ್ಯ ಅಥವಾ ಪ್ರಿನ್ಸಿಪಲ್ ಅಥವಾ ಒಂದು ಸಿದ್ಧಾಂತ ಅಂತ ಹೇಳ್ಬೋದು. ಏನದು ಸಿದ್ಧಾಂತ? DNA ಅಂತೂ ಇರಲೇಬೇಕು, ಬಿಕಾಸ್ ಇಟ್ ಈಸ್ ಅ ಜೆನೆಟಿಕ್ ಮಟೀರಿಯಲ್. DNA ಏನು ಮಾಡುತ್ತೆ? DNA ವಿಲ್ ಪ್ರೊಡ್ಯೂಸ್ ದ RNA. ಈ RNA ಏನು ಮಾಡುತ್ತೆ ಅಂದರೆ ದಿಸ್ RNA ಇಟ್ ವಿಲ್ ಪ್ರೊಡ್ಯೂಸ್ ದ ಪ್ರೋಟೀನ್ಸ್. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಇದೇ ಸ್ಟೆಚ್ಚನ್ನು ಕೊಟ್ಟು ಈ ಪ್ರೊಸೆಸ್ ಯಾವುದು ಅಂತ ಕೇಳ್ಬೋದು. DNA ಯಾವಾಗ RNAನ ಪ್ರೊಡ್ಯೂಸ್ ಮಾಡುತ್ತಲ್ಲ ಆ ಸ್ಟೆಪ್ಪನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಕ್ರಿಪ್ಷನ್ ಹೆಂಗಾಗುತ್ತೆ ಅಂತ ಕಂಪ್ಲೀಟಾಗಿ ಕಲಿಬೇಕು. ಸೊ DNA ಇಂದ RNA ಆದರೆ ಅದು ಟ್ರಾನ್ಸ್ಕ್ರಿಪ್ಷನ್, RNA ಇಂದ ಪ್ರೋಟೀನ್ಸ್ಗಳು ಆದರೆ ಅದು ಟ್ರಾನ್ಸ್ಲೇಷನ್. ಓಕೆ, ಸೊ DNA ಡೈರೆಕ್ಟ್ ಆಗಿ ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಪ್ರೋಟೀನ್ಸ್ ಅಂದರೆ ಏನು? ಅಲ್ಟಿಮೇಟ್ಲಿ ಈ ಪ್ರೋಟೀನ್ಸ್ಗಳಿಂದನೇ ನಾವು ಕ್ಯಾರೆಕ್ಟರ್ಸು ಎಕ್ಸ್ಪ್ರೆಸ್ ಆಗ್ತಾ ಇದೆ, ಜೀನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಅದು ಹೆಂಗೆ ಅಂತ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ, ಜೆನೆಟಿಕ್ ಕೋಡು ಅಂತಹ ವಿಡಿಯೋಗಳಲ್ಲಿ ಕಲಿಯೋಣ. ಸದ್ಯಕ್ಕೆ ಇದು ನೆನ್ಪಿಟ್ಕೊಂಡಿರಿ, DNA ಇರುತ್ತೆ, ಅದು RNAನೇ ಪ್ರೊಡ್ಯೂಸ್ ಮಾಡುತ್ತೆ, RNA ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಕ್ಯಾರೆಕ್ಟರ್ಸು ಎಕ್ಸ್ಪ್ರೆಸ್ ಆಗ್ತವೆ. DNA ಇಂದ RNA ಆದರೆ ಅದು ಟ್ರಾನ್ಸ್ಕ್ರಿಪ್ಷನ್, RNA ಇಂದ ಪ್ರೋಟೀನ್ ಆದರೆ ಅದು ಟ್ರಾನ್ಸ್ಲೇಷನ್. ಇದು ಒಂದು ಕೆಲಸ DNAದು. ಇನ್ನೂ ಒಂದು ಕೆಲಸ ಏನಂತಂದರೆ ದಿಸ್ DNA ಹ್ಯಾಸ್ ಟು ಪ್ರೊಡ್ಯೂಸ್ ಇಟ್ಸ್ ಓನ್ ಕಾಪಿ ಬೈ ಎ ಪ್ರೊಸೆಸ್ ಕಾಲ್ಡ್ ಆಸ್ ರೆಪ್ಲಿಕೇಶನ್. ನೆಕ್ಸ್ಟ್ ವಿಡಿಯೋದಲ್ಲಿ ರೆಪ್ಲಿಕೇಶನ್ ಪ್ರೊಸೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ. ಸೊ DNA ಎರಡು ಕೆಲಸವನ್ನು ಮಾಡ್ತಾ ಇದೆ. ಒಂದು ಜೀನ್ಸನ್ನು ಪ್ರೊಡ್ಯೂಸ್ ಮಾಡೋದು ಅಲ್ಟಿಮೇಟ್ಲಿ, ಆ್ಯಂಡ್ ಇನ್ನೊಂದು ತನ್ನದೇ ಆದಂತಹ ಜೆನೆಟಿಕ್ ಮಟೀರಿಯಲನ್ನು ಪ್ರೊಡ್ಯೂಸ್ ಮಾಡೋದು. ಯಾವಾಗ ಮಾಡಬೇಕು? ಅದು ಸೆಲ್ ಡಿವೈಡ್ ಆಗಬೇಕಾದ್ರೆ. ಯಾಕೆ ಒಂದು ಸೆಲ್ ಇರೋದು ಡಿವೈಡ್ ಆಗಬೇಕು ಅಂತಂದರೆ, ಎರಡು ಮರಿ ಜೀವಕೋಶಗಳು ಹುಟ್ಕೋಬೇಕು ಅಂತಂದರೆ ಈ ಪೇರೆಂಟ್ ಸೆಲ್ನಲ್ಲಿರುವಂತಹ DNA ಏನಿರುತ್ತಲ್ಲ ಅದು ರೆಪ್ಲಿಕೇಟ್ ಆಗಿ ಇನ್ನೊಂದು ಸೆಟ್ಟನ್ನು ಫಾರ್ಮ್ ಮಾಡಿದರೆ ನೆಕ್ಸ್ಟ್ ಎರಡು ಕಡೆ ಅದು ಕರೆಕ್ಟಾಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅದೇ ಯಾವಾಗುತ್ತೆ? ರೆಪ್ಲಿಕೇಶನ್ ಪ್ರೋಸೆಸ್ನಲ್ಲಿ ಆಗುತ್ತೆ. ಸೊ ಈ ವಿಡಿಯೋದಿಂದ ನಾವು ನೆಕ್ಸ್ಟ್ ಏನೇನು ಕಲಿತೀವಲ್ಲ ಅದನ್ನ ಆಲ್ರೆಡಿ ನಾವು ಇಲ್ಲೇ ಹೇಳ್ಬಿಟ್ವಿ. ಏನೇನು ಕಲಿಬೇಕು? DNA ಹೆಂಗೆ ರೆಪ್ಲಿಕೇಶನ್ ಆಗುತ್ತೆ ಅಂತ ಕಲಿಬೇಕು, DNA ಹೆಂಗೆ ಟ್ರಾನ್ಸ್ಕ್ರಿಪ್ಷನ್ ಮಾಡುತ್ತೆ ಅಂತ ಕಲಿಬೇಕು, ಟ್ರಾನ್ಸ್ಕ್ರಿಪ್ಷನ್ ಆದಮೇಲೆ ಟ್ರಾನ್ಸ್ಲೇಷನ್ ಹೆಂಗಾಗುತ್ತೆ ಅಂತ ಕಲಿಬೇಕು, ಈ ಪ್ರೋಟೀನ್ಸ್ಗಳು ಹೆಂಗೆ ಎಕ್ಸ್ಪ್ರೆಸ್ ಆಗ್ತವೆ ಅಲ್ಟಿಮೇಟ್ಲಿ ಅಂತ ಕಲಿಬೇಕು. ಗೊತ್ತಾಗ್ತಿದೆಯಾ? ಸೊ ಎಲ್ಲ ಜೀವಿಗಳಲ್ಲಿ ಆಗುವಂತಹ ಒಂದು ಯೂನಿವರ್ಸಲ್ ಸಿದ್ಧಾಂತ, ಇದನ್ನು ನಾವು ಸೆಂಟ್ರಲ್ ಡೋಗ್ಮಾ ಆಫ್ ಲೈಫ್ ಅಂತ ಹೇಳ್ತೀವಿ. ಕೆಲವೊಂದು ಜೀವಿಗಳಲ್ಲಿ, ಎಕ್ಸ್ಪೆಷಲಿ ಕೆಲವೊಂದು ವೈರಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ RNAನ ಇಟ್ಕೊಂಡು ಅವು DNA ಪ್ರೊಡ್ಯೂಸ್ ಮಾಡ್ತವೆ. ವೆರಿ ಸ್ಟ್ರೇಂಜ್ ಅಲ್ವಾ? DNA ಇದ್ರೆ ನಾವು RNAನ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ಕೆಲವೊಂದು ವೈರಸ್ಗಳಿದ್ದಾವೆ ಅವೇನು ಮಾಡ್ತವೆ ಅಂತಂದರೆ RNAನ ಇಟ್ಕೊಂಡು ಹೋಸ್ಟ್ ಸೆಲ್ನಲ್ಲಿ, ಅಂದರೆ ಯಾವ ಸೆಲ್ಗೆ ಅವು ಇನ್ಫೆಕ್ಟ್ ಮಾಡ್ತಾವಲ್ಲ ಹೋಸ್ಟ್ ಸೆಲ್ನಲ್ಲಿ ಅವು DNA ಪ್ರೊಡ್ಯೂಸ್ ಮಾಡ್ತಾವಂತೆ. ಸೊ ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳಿದ್ದಾರೆ. DNA ಇಂದ RNA ಆದರೆ ಅದು ಟ್ರಾನ್ಸ್ಕ್ರಿಪ್ಷನ್, ಬಟ್ ಉಲ್ಟಾ RNA ಇಂದ DNA ಆದರೆ ಆ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಎಲ್ಲಿ ನಡೆಯುತ್ತೆ? ವೆರಿ ವೆರಿ ರೇರ್, ಓನ್ಲಿ ಇನ್ ಕೇಸ್ ಆಫ್ ಸಮ್ ವೈರಸಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅನ್ನುವಂತಹ ಪ್ರೋಸೆಸ್ಸು ನಡೆಯುತ್ತೆ. ಬಟ್ ಸೆಂಟ್ರಲ್ ಡೋಗ್ಮಾ ಯಾವುದು? DNA ಟು RNA, RNA ಟು ಪ್ರೋಟೀನ್ಸ್ ಟು ಅದು ಬಿಟ್ಬಿಡಿ, ಅದು ಮುಂದೆ ಎಕ್ಸ್ಪ್ರೆಸ್ ಆಗಿಬಿಡುತ್ತೆ. ಓಕೆ, ಸೊ ಇದೆಲ್ಲ ಸ್ಟೆಪ್ಸನ್ನು ನಾವು ಕಲಿಬೇಕು. ನೆಕ್ಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಸ್ಮಾಲ್ ಕಾನ್ಸೆಪ್ಟ್, ಅದನ್ನು ಕೂಡ ನಾನು ಇಲ್ಲೇ ಕವರ್ ಮಾಡಿಬಿಡ್ತೀನಿ. ಅಂದರೆ ಡೈರೆಕ್ಟ್ ಆಗಿ ನಾವು ನೆಕ್ಸ್ಟ್ ವಿಡಿಯೋ ರೆಪ್ಲಿಕೇಶನ್ ಇಡ್ಬೋದು. ಓಕೆ, ಏನಪ್ಪ ಅಂತಂದರೆ DNA ವರ್ಸಸ್ RNA. What does this mean? DNA can also be a genetic material. Same wise, RNA can also be a genetic material. Majority of the organisms, ಜೀವಿಗಳಲ್ಲಿ DNA ಜೆನೆಟಿಕ್ ಮಟೀರಿಯಲ್ ಇದೆ. ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನಿಗೆ ಜೀನ್ಸ್ಗಳನ್ನು ತೊಗೊಂಡು ಹೋಗುತ್ತೆ. ಬಟ್ ಕೆಲವೊಂದು ಜೀವಿಗಳಲ್ಲಿ RNA ಕೂಡ ಜೆನೆಟಿಕ್ ಮಟೀರಿಯಲ್ ಇದೆ. ಹೌದಾ? ಹಾಗಾದರೆ
ಇವು ಎರಡರಲ್ಲಿ ಯಾವುದು ಅಗ್ದಿ ಶ್ರೇಷ್ಠವಾದಂತಹ ಜೆನೆಟಿಕ್ ಮಟೀರಿಯಲ್? ಇದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ಕೊಟ್ಟಿದ್ದಾರೆ. ಪ್ರಾಪರ್ಟೀಸ್ ಆಫ್ ಎ ಜೆನೆಟಿಕ್ ಮಟೀರಿಯಲ್ ಯಾವ್ಯಾವುದು ಅದು ಜಸ್ಟ್ ಒಂದ್ಸತಿ ನಾನು ಲಿಸ್ಟ್ ಮಾಡಿಬಿಡ್ತೀನಿ. ನಾನು ಈ ಕ್ಯಾರೆಕ್ಟರ್ಸ್ ಅನ್ನ ಬರೆದ್ಬಿಟ್ಟಿದ್ದೀನಿ, ಯಾಕಂದ್ರೆ ಇಲ್ಲಾಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗಿಬಿಡುತ್ತೆ. ಈ 4 ಕ್ಯಾರೆಕ್ಟರ್ಸು NCERT ನಲ್ಲಿ ಹೆಂಗೆ ಕೊಟ್ಟಿದ್ದಾರೆ ನಾನು ಹಾಗೆ ಬರೆದಿದ್ದೀನಿ. ಈ 4 ಪಾಯಿಂಟ್ಸ್ ಅನ್ನ ಇಟ್ಕೊಂಡು ವಿಚ್ ಒನ್ ಇಸ್ ಅ ಬೆಟರ್ ಜೆನೆಟಿಕ್ ಮಟೀರಿಯಲ್, ಏಬಲ್ ಟು ಜನರೇಟ್ ಇಟ್ಸ್ ಓನ್ ರೆಪ್ಲಿಕಾ. ಅಂದರೆ ಯಾವುದೇ ಒಂದು ಜೆನೆಟಿಕ್ ಮಟೀರಿಯಲ್ ಇತ್ತು ಅಂತಂದರೆ ಅದು ತನ್ನದೇ ಆದಂತಹ ಇನ್ನೊಂದು ಸೇಮ್ ಕಾಪಿಯನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಎಬಿಲಿಟಿ ಇರಬೇಕು. ಅದು ಯಾರಿಗಿದೆ? ಇಲ್ಲಿ DNA ಗಿದೆ. ಹೌದಾ? DNA ಸೆಲ್ ಡಿವೈಡ್ ಆಗಬೇಕಾದ್ರೆ ತನ್ನದೇ ಆದಂತಹ ಇನ್ನೊಂದು ಸೇಮ್ ಕಾಪಿಯನ್ನು ಸಿಂಥಸಿಸ್ ಮಾಡಿ ಅದು ಮರಿ ಜೀವಕೋಶಗಳಿಗೆ ತಲುಪಿಸ್ಬೋದು. ಎರಡನೇದು ಕೆಮಿಕಲಿ ಆ್ಯಂಡ್ ಸ್ಟ್ರಕ್ಚರಲಿ ಸ್ಟೇಬಲ್. ಸೊ DNA ಮತ್ತು RNAದಲ್ಲಿ ಯಾವುದು ಜಾಸ್ತಿ ಸ್ಟೇಬಲ್ ಇದೆ? ಯಾವುದು ಸ್ಟೇಬಲ್ ಇದೆ ಹೇಳಿ? DNA ಸ್ಟೇಬಲ್ ಇದೆ. ಯಾಕೆ? ನಾವು RNAನ ತಗೊಂಡ್ರೆ RNA ಏನು ಇದೆಯಲ್ಲ ಒಂದೇ ಸ್ಟ್ಯಾಂಡ್ ಇರುತ್ತೆ, 5' to 3' ಅಥವಾ 3 to 5 ಅಂತಾನೆ ಇಟ್ಕೊಳ್ಳಿ. ಸೊ ಸಿಂಗಲ್ ಸ್ಟ್ಯಾಂಡ್ ಇರೋದ್ರಿಂದ ಇಲ್ಲಿ ನಮಗೆ ರೈಬೋಸ್ ಶುಗರ್ ಏನಿತ್ತಲ್ಲ, ಫಸ್ಟ್ ಆಫ್ ಆಲ್ ರೈಬೋಸ್ ಶುಗರ್ ಇಲ್ಲಿಯೂ OH ಇತ್ತು, ಇಲ್ಲಿಯೂ OH ಇತ್ತು. ಈ ಥರ್ಡ್ ಕಾರ್ಬನ್ ಐಟಮ್ ಒಂದು OH ಫಾಸ್ಫೋರಿಲೇಷನ್ ಆಗಲಿಕ್ಕೆ, ಫಾಸ್ಫೋಡೈಎಸ್ಟರ್ ಬಾಂಡ್ ಫಾರ್ಮ್ ಆಗಲಿಕ್ಕೆ ಇನ್ವಾಲ್ವ್ ಆಗಿಬಿಟ್ಟಿರುತ್ತೆ. ಸೊ ದಿಸ್ ಈಸ್ ಹೈಲಿ ಅನ್ಸ್ಟೇಬಲ್ ಫಸ್ಟು. ಎರಡನೇದು ಇಲ್ಲಿ ಒಂದು ನೈಟ್ರೋಜನ್ ಬೇಸ್ ಇರುತ್ತೆ. ಸೊ ನೈಟ್ರೋಜನ್ ಬೇಸ್ ಇದ್ರೆ ಅದು ಇನ್ನೊಂದು ಬೇಸ್ಗಳ ಜೊತೆ ಈಸಿಯಾಗಿ ಬಾಂಡನ್ನು ಫಾರ್ಮ್ ಮಾಡ್ಬೋದು. ಸೊ ಅಗೇನ್ ಇಟ್ ಈಸ್ ನಾಟ್ ಸ್ಟೇಬಲ್. ಇಲ್ಲಿ ಫಾಸ್ಫೇಟ್ ಗ್ರೂಪಲ್ಲಿ 3 OH ಗ್ರೂಪ್ ಇರ್ತಾವಲ್ಲ, ಸೊ ಅದರಲ್ಲಿ ಮೇಲ್ಗಡೆ ಒಂದು ಅಟ್ಯಾಚ್ ಆಗಿದೆ, ಕೆಳಗಡೆ ಅಟ್ಯಾಚ್ ಆಗಿದೆ, ಈ ಕಡೆ ಡಬಲ್ ಬಾಂಡ್ O ಇದೆ, ಇಲ್ಲಿಯೂ ಕೂಡ ಇನ್ನೊಂದು OH ಗ್ರೂಪ್ ಇದೆ. ಸೊ OH ಗ್ರೂಪ್ ಅಂದರೆ ಅಗೇನ್ ಅನ್ಸ್ಟೇಬಲ್. ಸೊ RNA ಈಸ್ ಮೋರ್ ಅನ್ಸ್ಟೇಬಲ್. ಅದನ್ನ ಈಸಿಯಾಗಿ ನಾವು ಡಿಗ್ರೇಡ್ ಮಾಡಿಬಿಡ್ಬೋದು. ಬಟ್ ನಮ್ದು ಹೆಂಗಿರಬೇಕು? ಜೆನೆಟಿಕ್ ಮಟೀರಿಯಲ್ಲು ಸ್ಟೇಬಲ್ ಆಗಿರಬೇಕು. DNA ತಗೊಂಡ್ರೆ ನಮಗೆ ಡಿಆಕ್ಸಿರೈಬೋಸ್ ಶುಗರ್ ಇರುತ್ತೆ. ಸೊ ಇಲ್ಲಿ OH ಗ್ರೂಪ್ ಅಂತ ಇರೋದೇ ಇಲ್ಲ. ನೈಟ್ರೋಜನ್ ಬೇಸು ಆಲ್ರೆಡಿ ಬೇರೆ ಒಂದು ಚೈನ್ಗಳ ಜೊತೆ ಅದು ಹೈಡ್ರೋಜನ್ ಬಾಂಡನ್ನು ಫಾರ್ಮ್ ಮಾಡಿ ಇಲ್ಲಿ ಬೇಸ್ ಕೂಡ ಸ್ಟೇಬಲ್ ಆಗಿಬಿಟ್ಟಿದೆ. ಇರೋದು ಒಂದೇ, ಯಾವುದು? ಈ ಗ್ರೂಪಲ್ಲಿ. ಸೊ ಕಂಪೇರ್ಡ್ ಟು RNA, DNA is a stable material, stable genetic material. ಸೊ ಕೆಮಿಕಲಿ ಮತ್ತು ಸ್ಟ್ರಕ್ಚರಲಿ ಎರಡನ್ನೂ ಕನ್ಸಿಡರ್ ಮಾಡಿದರೆ ನಮಗೆ DNA ಏನಿದೆ ಸ್ವಲ್ಪ ಸ್ಟೇಬಲ್ ಆಗಿದೆ. RNA ಸಿಂಗಲ್ ಚೈನ್ ಇರೋದ್ರಿಂದ ಅಲ್ಲಿ ಫಾಸ್ಫೇಟ್ ಗ್ರೂಪ್ ಇರೋದ್ರಿಂದ ಅದು ಈಸಿಯಾಗಿ ಡಿಗ್ರೇಡ್ ಮಾಡಿಬಿಡ್ಬೋದು. ಓಕೆ. ಥರ್ಡ್ ಒನ್, ಇಟ್ ಶುಡ್ ಅಲೋ ಸ್ಲೋ ಚೇಂಜಸ್ ಫಾರ್ ಮ್ಯೂಟೇಷನ್. ಸ್ಲೋ ಚೇಂಜಸ್ ಫಾರ್ ಎವಲ್ಯೂಷನ್ ಆಗಬೇಕಿದೆ. ಎವಲ್ಯೂಷನ್ ಯಾಕೆ ಎವಲ್ಯೂಷನ್ ವರ್ಡ್ ಈ ಚಾಪ್ಟರ್ನಲ್ಲಿ ಬಂತು? ಬಿಕಾಸ್ ಜೆನೆಟಿಕ್ ಮಟೀರಿಯಲ್ ಅಂತಂದರೆ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್. ಸೊ ಜನ್ರೇಷನ್ ಟು ಜನ್ರೇಷನ್ ಹೋಗ್ತಾ ಹೋಗ್ತಾ ಆ ಜೀವಿಯ ವಿಕಸನ ಆಗ್ತಾ ಇರುತ್ತೆ. ವಿಕಸನ ಯಾವಾಗ ಆಗುತ್ತೆ? ಆ ಮೇನ್ ಜೀವಿನಲ್ಲಿ ಕೆಲವೊಂದು ಚೇಂಜಸ್ಗಳು ಆಗ್ತಾ ಬಂದರೆ ನಾವು ಅವಾಗ ಆ ಜೀವಿ ವಿಕಸನ ಆಗಿದೆ ಅಂತ ಹೇಳ್ತೀವಿ. ಇವಾಗ ಮಂಗನಿಂದ ಮಾನವ ಏನಿದು? ಇದು ಎವಲ್ಯೂಷನ್. ಹೆಂಗೆ ಎವಲ್ಯೂಷನ್ನು? ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಎಕ್ಸ್ಟ್ರಾ ಆಗಿ ಬೆಳೀತಾ ಹೋದ್ವು, ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಸಪ್ರೆಸ್ ಆಗ್ತಾ ಹೋದ್ವು. ಸೊ ಎಂಟೈರ್ಲಿ ಒಂದು ಹೊಸ ಜೀವಿ ಅಂತ ಅಲ್ಲಿ ಎವಾಲ್ವ್ ಆಯಿತು, ವಿಕಸನ ಹೊಂತು. ಸೊ ಜೀವಿ ಎವಲ್ಯೂಷನ್ ಆಗಬೇಕು ಅಂತಂದರೆ ಇನಿಷಿಯಲ್ ಯಾವ ಜೀವಿ ಇದೆಯಲ್ಲ ಅದರಲ್ಲಿ ಕೆಲವೊಂದು ಚೇಂಜಸ್ ಆಗಬೇಕು. ಆ ಚೇಂಜಸ್ ಅಂತ ನಾವೇನಂತ ಕರಿತೀವಿ? ಆ ಚೇಂಜಸ್ಸಿಗೆ ಏನು ಚೇಂಜಸ್ ಅಂತ ವರ್ಡ್ ಇದೆಯಲ್ಲ, ದ್ಯಾಟ್ ಈಸ್ ನಥಿಂಗ್ ಬಟ್ ಮ್ಯೂಟೇಷನ್. ಓಕೆ. ಅಲ್ಟಿಮೇಟ್ಲಿ ಮ್ಯೂಟೇಷನ್ ಎಲ್ಲಾಗಬೇಕು? ಕ್ಯಾರೆಕ್ಟರ್ಸ್ಗಳಲ್ಲಿ ಚೇಂಜಸ್ ಬರಬೇಕು. ಕ್ಯಾರೆಕ್ಟರ್ಸನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ? ಪ್ರೋಟೀನ್ಸಿಂದ ಹಿಂದೆ ಬಂದರೆ RNA ಇಂದ ಹಿಂದೆ ಬಂದರೆ DNA. ಸೊ ಜೆನೆಟಿಕ್ ಮಟೀರಿಯಲ್ಲು ಹೆಂಗಿರಬೇಕು ಅಂತಂದರೆ ಅಲ್ಲಿ ಸ್ಲೋ ಆಗಿ ಚೇಂಜಸ್ ಆಗ್ತಾ ಇರಬೇಕು. ಜಲ್ದಿ ಯಾವುದೋ ಒಂದು ನಿಮಿಷದಲ್ಲಿ ಒಂದು ಚೇಂಜ್ ಆಗಿ ಎವಲ್ಯೂಷನ್ ಆಗಿ ಹಂಗಲ್ಲ. ಎವಲ್ಯೂಷನ್ ಎಷ್ಟು ಸ್ಲೋ ಪ್ರೋಸೆಸ್. ಜೆನೆಟಿಕ್ ಮಟೀರಿಯಲ್ಲು ಸ್ಟೇಬಲ್ ಅಂದರೆ ಯಾವುದು ಕರೆಕ್ಟ್ ಆದಂತಹ ಜೆನೆಟಿಕ್ ಮಟೀರಿಯಲ್ಲು ಯಾವುದು ತನ್ನದರಲ್ಲಿ ತಾನು ಸ್ಲೋ ಚೇಂಜಸ್ಗಳನ್ನು ತೋರಿಸುತ್ತೋ ಅದು ಕರೆಕ್ಟಾಗಿ ಇವಾಲ್ವ್ ಆಗಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ. ಸೊ ಎಲ್ಲಿ ಫಾಸ್ಟಾಗಿ ಚೇಂಜ್ ಆಗುತ್ತಲ್ಲ ಜೆನೆಟಿಕ್ ಮಟೀರಿಯಲ್ಲು, ಅಲ್ಲಿ ಎವಲ್ಯೂಷನ್ ಅಂತ ಆಗೋದಿಲ್ಲ. ಅದಕ್ಕೆ ನೋಡಿ, ವೈರಸ್ಗಳನ್ನು ತಗೊಳ್ಳಿ, ಕೊರೋನಾ ವೈರಸ್. ಸೊ ಕೊರೋನಾ ವೈರಸ್ನಲ್ಲಿ ಏನಿರುತ್ತೆ? RNA ಇರುತ್ತೆ. RNA ಅಂದರೆ ಅದು ಸ್ಟೇಬಲ್ ಅಲ್ಲ. ಸೊ ಸ್ಟೇಬಲ್ ಇಲ್ಲ ಅಂತಂದರೆ ಅದು ಫಾಸ್ಟಾಗಿ ತನ್ನ ಲೈಫ್ ಸೈಕಲನ್ನು ಮುಗಿಸ್ಕೊಂಡು ಅದು ಲೈಫ್ ಸ್ಪ್ಯಾನ್ನ ಮುಗಿಸ್ಬಿಡುತ್ತೆ, ಮತ್ತೆ ಬೇರೆ ಸಲಿಗೆ ಇನ್ಫೆಕ್ಟ್ ಆಗಿ.
ಸೊ ಫಾಸ್ಟಾಗಿ ಲೈಫ್ ಸೈಕಲ್ ಮುಗಿಸ್ಕೋತಾ ಇದೆ ಅಂತಂದರೆ ಅದರದ್ದು ಮಟೀರಿಯಲ್ ಏನಿದೆ ಜೆನೆಟಿಕ್ ಮಟೀರಿಯಲ್ಲು ಅದು ಸ್ಟೇಬಲ್ ಇಲ್ಲ ಅಂತ ಅರ್ಥ. ಸೊ ನಾವು ಈ ಪಾಯಿಂಟ್ಸ್ಗಳನ್ನ ನೋಡಿದರೆ ಗೊತ್ತಾಗೋದೇನು ಅಂತಂದರೆ DNA ಮತ್ತು RNA ಇವೆರಡರ ಮಧ್ಯೆ DNA ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆದಂತಹ ಜೆನೆಟಿಕ್ ಮಟೀರಿಯಲ್. ಯಾವುದೇ ಒಂದು ಕ್ಯಾರೆಕ್ಟರ್ ಆದ್ರೂ ಅದು ಪ್ರಾಪರ್ ಆಗಿ DNA ಒಳಗಡೆ ಸ್ಟೋರ್ ಆಗಿರುತ್ತೆ. ಯಾಕೆ? DNA ಡೈರೆಕ್ಟ್ ಆಗಿ ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. RNA ಈಸ್ ಮೋರ್ ಎಕ್ಸ್ಪ್ರೆಸಿವ್ ಟು ಫಾರ್ಮ್ ದ ಪ್ರೋಟೀನ್ಸ್. DNA ಇಲ್ಲ. ಯಾಕೆ? DNA RNA ಹೆಲ್ಪ್ ತಗೊಂಡೇನೆ ಅದು ಪ್ರೋಟೀನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಆ ವಿಷಯದಲ್ಲಿ DNA ಸೋತ್ಬಿಡ್ತು. DNA ಡೈರೆಕ್ಟ್ ಆಗಿ ಪ್ರೋಟೀನ್ಸ್ಗಳನ್ನ ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅಂದರೂ ಯಾರು ಸ್ಟೇಬಲ್ ಆಗಿದ್ದಾರೆ ಕೆಮಿಕಲಿ ಆ್ಯಂಡ್ ಸ್ಟ್ರಕ್ಚರಲಿ? DNA ಸ್ಟೇಬಲ್ ಆಗಿದೆ. ಸೊ DNA ಈಸ್ ದ ಬೆಟರ್ ಜೆನೆಟಿಕ್ ಮಟೀರಿಯಲ್ ಕಂಪೇರ್ಡ್ ಟು ದ RNA ಬಿಕಾಸ್ RNA ಈಸ್ ಈಸಿಲಿ ಡಿಗ್ರೇಡೇಬಲ್. ಇಟ್ ಈಸ್ ನಾಟ್ ಸ್ಟೇಬಲ್. ಕೆಮಿಕಲಿ ಆಗ್ಬೋದು, ಸ್ಟ್ರಕ್ಚರಲಿ ಆಗ್ಬೋದು. RNA ಈಸ್ ನಾಟ್ ಅ ಸ್ಟೇಬಲ್ ಜೆನೆಟಿಕ್ ಮಟೀರಿಯಲ್ ಅಥವಾ ಸ್ಟೇಬಲ್ ಸ್ಟ್ರಕ್ಚರ್. ದೇರ್ ಫೋರ್ DNA is the best genetic material where the genetic information can be stored properly. ಜಲ್ದಿ ಎಕ್ಸ್ಪ್ರೆಸ್ ಆಗಿಬಿಡ್ತು ಅಂದರೆ ವೈರಸ್ನಲ್ಲಿ ಆಗುತ್ತಲ್ಲ, ಬೇರೆ ಸಲಿಗೆ ಇನ್ಫೆಕ್ಟ್ ಆಯಿತು ಅಂತಂದರೆ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಗಿ ಲೈಫ್ ಸ್ಪ್ಯಾನೇ ಮುಗಿದ್ಬಿಡುತ್ತೆ. ಹಂಗಿರಬಾರ್ದು. ಸ್ಲೋ ಆಗಿ ಅದು ಮ್ಯುಟೇಷನ್ಸ್ಗಳನ್ನು ಮಾಡ್ಕೋತಿರಬೇಕು, ಸ್ಲೋ ಆಗಿ ಇನ್ಫಾರ್ಮೇಷನನ್ನು ಬಿಡ್ತಾ ಇರಬೇಕು. ಸೊ DNA ಇಸ್ ದ ಬೆಸ್ಟ್ ಜೆನೆಟಿಕ್ ಮಟೀರಿಯಲ್. ಸೊ ಈ ವಿಡಿಯೋದಲ್ಲಿ ನಾನು 3 ಕಾನ್ಸೆಪ್ಟನ್ನು ಕಲಿಸಿದೆ. ಒಂದು ಪ್ಯಾಕೇಜಿಂಗು, ಇನ್ನೊಂದು ಸೆಂಟ್ರಲ್ ಡೋಗ್ಮಾ, ಇನ್ನೊಂದು DNA ವರ್ಸಸ್ RNA. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಟ್ಸನ್ನು ರೆಫರ್ ಮಾಡಿ ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ರೆಪ್ಲಿಕೇಶನ್ ಆಫ್ DNA. ಥ್ಯಾಂಕ್ ಯು ಫಾರ್ ವಾಚಿಂಗ್.